ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಭಾನುವಾರದ ಕಾರ್ಯಕ್ರಮ ಅಂದ್ರೇ ಬಹಳ ಅತ್ಯದ್ಭುತ. ಅದೇ ರೀತಿ ಕಳೆದ ಬಾರಿ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟ ಹಾಗೆ ಈ ಬಾರಿ ಭಾನುವಾರ ಬಹಳ ವಿಶೇಷವಾಗಿರ್ತಕ್ಕಂಥ, ಬಹಳನೇ ಶಕ್ತಿಯುತವಾಗಿರ್ತಕ್ಕಂಥ ವನದಲ್ಲಿ ಅಂದರೆ ಈ ಒಂದು ನಾಡಿನಲ್ಲಿ ಸಿಗ್ತಕ್ಕಂಥ ಕಾಡು ಪ್ರದೇಶಗಳಲ್ಲೂ ಸಿಗ್ತಕ್ಕಂಥ, ಆಮೇಲೆ ಸಾಧಾರಣವಾಗಿ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗ್ತಕ್ಕಂಥ ಆ ಒಂದಷ್ಟು ವಿಶೇಷ ಶಕ್ತಿಯುತ ವನಸಿರಿಯಿಂದ ಇವತ್ತಿನ ದಿವಸದ ಈ ಒಂದು ವ್ರತಾನುಷ್ಠಾನ ಅನ್ನತಕ್ಕಂಥದ್ದಾಗಲಿ, ಇಲ್ಲಾಂದರೆ ಈ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ ಎಂಬತಕ್ಕಂಥದ್ದಾಗಲಿ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಇದನ್ನು ವ್ರತಾನುಷ್ಠಾನ ಎಂಬತಕ್ಕಂಥ ಮಾತಿಗಿನ್ನ ತಂತ್ರಸಾರ ಅಂತಲೇ ಹೇಳಬಹುದು. ಇದರಿಂದ ಒಂದು ರೀತಿ ಬಹಳ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥ ತಂತ್ರ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಈ ಒಂದು ತಂತ್ರವನ್ನು ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ತಾವು ಆಚರಣೆಯನ್ನು ಮಾಡಬೇಕಾದ್ರೂ ಕೂಡ ಅಷ್ಟೇ ಶ್ರದ್ಧಾಭಕ್ತಿಯಿಂದ ಮಾಡಬೇಕಾಗಿರ್ತಕ್ಕಂಥ ಸಮಯವನ್ನು ಕೂಡ ಅದಕ್ಕೆ ಆದಂಥ ಒಂದು ಸಮಯ ನಿಗದಿಪಡಿಸಿರ್ತಕ್ಕಂಥದ್ದಿದೆ. ಆ ಒಂದು ಸಮಯದಲ್ಲಿ ಮಾತ್ರ ಮಾಡಬೇಕಾಗಿರ್ತಕ್ಕಂಥದ್ದು. ಇನ್ನು ಈ ಒಂದು ತಂತ್ರಸಾರದ ವಿಚಾರಕ್ಕೆ ಬಂದರೆ ಪ್ರಾರಂಭದ ಹಂತದಲ್ಲೇ ತಿಳಿಸ್ತೀನಿ. ಈಗಾಗಲೇ ನಿಮಗೆ ಮೊದಲೇ ಈ ಒಂದು ಸಂಶಯ ಮೂಡಿತ್ತು. ಆ ಸಂಶಯಕ್ಕೆ ಒಂದೊಳ್ಳೆ ಉತ್ತರವನ್ನು ಕೂಡ ಕೊಟ್ಟಿದ್ದೆ. ನಿಮ್ಮ ಸಂಶಯ ಏನಪ್ಪ ಅಂದರೆ, ಗುರುಗಳೇ ತಾವು ತಿಳಿಸ್ಕೊಡ್ತಾ ಇರತಕ್ಕಂಥ ತಂತ್ರಸಾರವನ್ನು ಮನೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಪ್ರೇಟಾಗಿ ಮಾಡಬೇಕಾ? ಆ ತರಹ ಏನೂ ಇಲ್ಲ. ಈ ಒಂದು ತಂತ್ರಸಾರವನ್ನು ಮನೆಯಲ್ಲಿರ್ತಕ್ಕಂಥ ಮುಖ್ಯಸ್ಥರು ಮಾತ್ರ ಮಾಡಬೇಕಾಗಿರ್ತಕ್ಕಂಥದ್ದು. ಆದರೆ ಇವತ್ತಿನ ದಿವಸ ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥ ತಂತ್ರಸಾರ ಮನೆಯಲ್ಲಿರ್ತಕ್ಕಂಥವ್ರು ಎಲ್ಲರ ಸಹಾಯ ಎಂಬತಕ್ಕಂಥವ್ರಕ್ಕಿಂತ ಮನೆಯಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಈ ಒಂದು ಚಟುವಟಿಕೆಯಲ್ಲಿ ಭಾಗಿಯಾಗಬೇಕು. ತಾವು ಭಾಗಿಯಾಗಬೇಕಾದ್ರೂ ಕೂಡ ತಾವೂ ಕೂಡ ಒಂದಷ್ಟು ಅನುಷ್ಠಾನವನ್ನು ಮಾಡಬೇಕಾಗಿರ್ತಕ್ಕಂಥದ್ದಿದೆ. ಆದರೆ ಮುಖ್ಯವಾಗಿ ಪ್ರಥಮ ಸ್ಥಾನದಲ್ಲಿ ಮಾಡ್ತಕ್ಕಂಥ ಅನುಷ್ಠಾನ ಮಾತ್ರ ಯಾರಾದರೂ ಒಬ್ಬರು ಮಾಡಬೇಕು. ಆ ಮಾಡ್ತಾ ಇರ್ತಕ್ಕಂಥ ಅನುಷ್ಠಾನಕ್ಕಿಂತ ಮೊದಲು ಮಾಡಬೇಕಾಗಿರ್ತಕ್ಕಂಥ ತಯಾರಿಗಳಲ್ಲಿ ಪ್ರತಿಯೊಬ್ಬರೂ ಕೂಡ ಎಷ್ಟು ಜನ ಇದ್ದೀರಿ ವಾಸ್ತುಗೃಹದಲ್ಲಿ, ಯಾರ್ಯಾರು ಏನೇನು ಕೆಲಸ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀರಿ, ಯಾರ್ಯಾರ ಮನಸ್ಸಿನಲ್ಲಿ ಆ ಒಂದು ಸಂಕಷ್ಟಗಳಿದೆ, ಇಲ್ಲಾಂದರೆ ಯಾವುದೋ ಒಂದು ಕೆಲಸ ಆಗಬೇಕಾಗಿರ್ತಕ್ಕಂಥದ್ದಿದೆ, ಅದು ಆಗ್ತಾ ಇಲ್ಲ ಅಂದರೆ ಯಾರೋ ನಿಮ್ಗೆ ಹಣಕಾಸಿನ ಸಮಸ್ಯೆ ಎದುರು ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ, ಇಲ್ಲಾಂದರೆ ತಾವು ಯಾರಿಗೋ ಸಹಾಯವನ್ನು ಮಾಡಿರ್ತೀರಿ, ಆ ಸಮಯದಲ್ಲಿ ಈಗ ತಾವು ಕಷ್ಟದಲ್ಲಿದ್ದೀರಿ, ಅವ್ರಿಗೆ ತಾವೇನು ಸಹಾಯ ಮಾಡಿದ್ದೀರೋ ಆ ಹಣವನ್ನು ವಾಪಸ್ ಕೊಡ್ತಾ ಇಲ್ಲ. ಇದೆಲ್ಲದನ್ನು ಕೂಡ ಬಹಳ ಈಸಿಯಾಗಿ ಇದರಿಂದ ತಾವು ನೆರವೇರಿಸ್ಕೊಳ್ಬೋದು. ಈ ಒಂದು ಅನುಷ್ಠಾನಕ್ಕೆ ನಾವು ಪ್ರಥಮ ಸ್ಥಾನದಲ್ಲಿ ಆರಾಧನೆಯನ್ನು ಮಾಡ್ತಾ ಇರ್ತಕ್ಕಂಥ ದೇವತೆಗಳು ಯಾರು? ತ್ರಿಶಕ್ತಿ ದೇವಿ ಅಂದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತು. ಮಹಾದೇವ್ಯೇ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತು. ತಾಯಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಕ್ಕಂಥ ಈ ಒಂದು ತಂತ್ರಸಾರ ಬಹಳಾನೇ ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರ. ಪ್ರತಿಯೊಬ್ಬರು ಕೂಡ ಆಚರಣೆಯನ್ನು ಮಾಡಲೇಬೇಕು. ಯಾಕೆ ಅಂದರೆ ಈ ಒಂದು ತಂತ್ರಸಾರಕ್ಕೆ ನಾವು ಬಳಸ್ತಾ ಇರ್ತಕ್ಕಂಥ ಈ ಒಂದು ವನಸಿರಿಗಳೇ ಬಹಳ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥದ್ದು, ಆಕರ್ಷಣೆಯನ್ನು ಮಾಡಿಕೊಳ್ತಕ್ಕಂಥ ವನಸಿರಿ. ಈ ಒಂದು ತಂತ್ರಸಾರ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನೂ ಕೂಡ ನಾನು ಹೇಳ್ತೀನಿ. ಯಾಕೆ ಅಂದರೆ ಈ ಒಂದು ತಂತ್ರಸಾರವನ್ನು ಪರ್ವದಿನಗಳಲ್ಲಿ ಮಾತ್ರ ಮಾಡಬೇಕು ಎಂಬತಕ್ಕಂಥದ್ದು ಏನಿಲ್ಲ. ಅಂತಹ ತಂತ್ರಸಾರವನ್ನು ನಾನು ತಿಳಿಸ್ಕೊಡ್ತೀನಿ. ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ಮಾಡತಕ್ಕಂಥ ತಂತ್ರಸಾರವನ್ನು ನಾನು ಬರ್ತಕ್ಕಂಥ ಭಾನುವಾರದ ಕಾರ್ಯಕ್ರಮಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇದಕ್ಕಿನ್ನ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥ ತಂತ್ರಸಾರ ಮಾಡೋ ಅಂಥದ್ದಾಗಲಿ ಮಾಡಬೇಕಾದ್ರೇ ಒಂದಷ್ಟು ಅಚ್ಚರಿಗಳನ್ನು ಎದುರಿಸಬೇಕು ತಾವು. ಅಂತಹ ಒಂದು ವಿಚಿತ್ರವಾಗಿರ್ತಕ್ಕಂಥ ಬಹಳ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥ ತಂತ್ರಸಾರಗಳನ್ನೂ ಕೂಡ ನಿಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಆಮೇಲೆ ಒಂದು ವಿಚಾರ ನಾನು ಸ್ಪಷ್ಟೀಕರಿಸ್ತಾ ಇದ್ದೇನೆ. ಈ ಒಂದು ತಂತ್ರಸಾರ ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥ ತಂತ್ರಸಾರಗಳು ಎಲ್ಲವನ್ನೂ ಕೂಡ ನೀವು ಆದಷ್ಟು
ನಿಮಗೆ ಒಳ್ಳೆಯದಾಗೋ ರೀತಿ ಮಾತ್ರ ಮಾಡಿದ್ರೆ ಮಾತ್ರ ಫಲಕಾರಿ ಆಗುತ್ತೆ ಹೊರತಾಗಿ ನೀವು ಮಾಡೋ ತಂತ್ರಸಾರದಿಂದ ಇನ್ನೊಬ್ಬ ಯಾರೋ ವ್ಯಕ್ತಿಗೆ ಏನೋ ಆಗಲಿ, ಅವ್ರಿಗೇನೋ ಸಮಸ್ಯೆ ಆಗಲಿ, ಅವರೇನೋ ನನಗೆ ಸಮಸ್ಯೆ ಮಾಡ್ತಾ ಇದ್ದಾರೆ, ನಾನು ಆ ಸಮಸ್ಯೆಯಿಂದ ಆಚೆ ಬರಬೇಕು ಎಂಬತಕ್ಕಂಥ ಸಂಕಲ್ಪವನ್ನು ಬಿಟ್ಟು ಆ ವ್ಯಕ್ತಿ ನನಗೆ ತೊಂದರೆ ಕೊಡ್ತಾ ಇದ್ದಾರೆ, ಆ ವ್ಯಕ್ತಿಗೆ ಏನಾದರೂ ಆಗಬೇಕು ಅಂತ ತಾವೇನಾದರೂ ಈ ತಂತ್ರಸಾರವನ್ನು ಮಾಡಿದ್ರೆ ಇದು 100% ಫಲಕಾರಿ ಆಗ್ತಕ್ಕಂಥದ್ದಲ್ಲ. ಇದರಲ್ಲಿ ಬಹಳ ಸಾತ್ವಿಕತೆಯಿಂದ, ಬಹಳ ತಾಳ್ಮೆಯಿಂದ ದೇವಿಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಹೇಗೆ? ಭಗವಂತ, ಇಂತಹ ವ್ಯಕ್ತಿಯಿಂದ ನನಗೆ ಸಮಸ್ಯೆ ಆಗ್ತಾ ಇದೆ, ಆ ಸಮಸ್ಯೆ ಮಾತ್ರ ಆದಷ್ಟು ಬೇಗ ದೂರ ಆಗಬೇಕಪ್ಪ ಎಂಬತಕ್ಕಂಥ ಸಂಕಲ್ಪವನ್ನು ಮಾಡಿದ್ರೆ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸಿಗುತ್ತೆ. ಈ ಒಂದು ತಂತ್ರಸಾರವನ್ನು ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ಈಗಾಗಲೇ ತಮ್ಮೆಲ್ಲರ ಮನಸ್ಸಿನಲ್ಲಿ ಮತ್ತೊಂದು ಸಂಶಯ ಮೂಡಿದೆ. ಏನಪ್ಪ ಗುರುಗಳೇ, ನೀವು ಹೇಳ್ಕೊಡ್ತಾ ಇರ್ತಕ್ಕಂಥ ತಂತ್ರಸಾರ ಏನಾದರೂ ಈ ಒಂದು ಮಾಟ ಮಂತ್ರ ಮಾಡ್ತಾರಲ್ಲ, ಆ ರೀತಿ ಅದಕ್ಕೇನಾದರೂ ಅವಲಂಬಿತವಾಗಿದೆಯಾ? ದಯವಿಟ್ಟೂ ಇಲ್ಲ. ಅದೇ ಬೇರೆ, ಇದೇ ಬೇರೆ. ಇದು ಸಂಪೂರ್ಣವಾಗಿ ದೇವಿ ಅನುಷ್ಠಾನ, ದೇವರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಅನುಷ್ಠಾನ, ನಿಮ್ಮೆಲ್ರಿಗೂ ಕೂಡ ಒಳ್ಳೆಯದಾಗಬೇಕು ಎಂಬತಕ್ಕಂಥ ಅನುಷ್ಠಾನ. ಇದರಲ್ಲಿ ಬೇರೆ ರೀತಿ ಕೆಟ್ಟ ಒಂದು ಪರಿಣಾಮವನ್ನು ಬಿಂಬಿಸ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಬೇರೆ ರೀತಿ ತೊಂದರೆ ತಾಪತ್ರಗಳನ್ನು ಉಂಟು ಮಾಡತಕ್ಕಂಥದ್ದಾಗಲಿ, ಅಡೆತಡೆಗಳನ್ನು, ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಾಗಲಿ ಮಾಡ್ತಾ ಇರ್ತಕ್ಕಂಥ ತಂತ್ರಸಾರ ಅಲ್ಲ. ಇದು ಸಂಪೂರ್ಣವಾಗಿ ದೇವರಲ್ಲಿ ಲೀನವಾಗ್ತಕ್ಕಂಥದ್ದು, ಭಗವಂತನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಶ್ರದ್ಧಾಭಕ್ತಿಗೆ ಮಾತ್ರ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಈ ಒಂದು ತಂತ್ರಸಾರ. ಅಂತಹ ತಂತ್ರಸಾರ ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು. ಬರೀ ನಾನು ಶಕ್ತಿಯುತವಾಗಿರ್ತಕ್ಕಂಥದ್ದು, ವಿಭಿನ್ನ ರೀತಿಯಲ್ಲಿರ್ತಕ್ಕಂಥದ್ದು ಅಂತ ಮಾತ್ರ ಹೇಳ್ತಾ ಇದ್ದೇನೆ. ಯಾಕೆ ಅಂದರೆ ಆ ತಂತ್ರಸಾರಕ್ಕಿರ್ತಕ್ಕಂಥ ಶಕ್ತಿ ಅಷ್ಟು. ಯಾಕೆ ಅಂದರೆ ತಂತ್ರಸಾರಕ್ಕೆ ಉಪಯೋಗಿಸ್ತಾ ಇರ್ತಕ್ಕಂಥ ಸಾಮಗ್ರಿಗಳು ಅಂದರೆ ಏನು ತಮಾಷೆನ? ಈಗಾಗಲೇ ಅದರ ಪರಿಚಯ ನಾನು ನಿಮ್ಮೆಲ್ಲರಿಗೂ ಕೂಡ ಮಾಡಿಸ್ಕೊಟ್ಟಿದ್ದೇನೆ. ಈಗಾಗಲೇ ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಂಡಿದ್ದೀರಿ. ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನಾನು ಮತ್ತೊಮ್ಮೆ ತಿಳಿಸ್ತೀನಿ. ಆದರೆ ಇನ್ನು ಈ ಒಂದು ತಂತ್ರಸಾರ ಮಾಡಲಿಕ್ಕೆ ಬಹಳ ವಿಶೇಷವಾಗಿ, ಸಾಧಾರಣವಾಗಿ ನಾನು ತಂತ್ರಸಾರ ಅಂದರೆ ಒಂದು ಯಂತ್ರವನ್ನು ಕೂಡ ಹೇಳ್ತೀನಿ. ಈಗಾಗಲೇ ಸಾಕಷ್ಟು ಬಾರಿ ತಾವೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಭಯಭೀತರಾಗ್ತೀರ. ಯಂತ್ರ ಅಂದಿದ ತಕ್ಷಣ ಗುರುಗಳು ಏನೋ ಒಂದು ತೋರಿಸ್ತಾರೆ ಇವತ್ತು ನಮಗೆ, ಯಂತ್ರ ಅದನ್ನು ಹಾಕೊಳ್ಳೋ ಅಷ್ಟೇ ನಮ್ಗೆ ದಿನವಿಡೀ ಕಳೆದೋಗುತ್ತೆ, ಏನಪ್ಪ ಕತೆ? ಈ ಬಾರಿ ನಾನು ತೋರಿಸ್ತಾ ಇರ್ತಕ್ಕಂಥ ಯಂತ್ರನೂ ಕೂಡ ಬಹಳ ಸುಲಭದಲ್ಲಿರ್ತಕ್ಕಂಥದ್ದು, ಬಹಳ ಸುಲಭವಾಗಿರ್ತಕ್ಕಂಥದ್ದು. ಆದರೆ ಯಂತ್ರ ಸುಲಭವಾಗಿದೆ, ತಂತ್ರಸಾರ ಮಾತ್ರ ಬಹಳ ಸೂಪರ್ ಆಗಿದೆ, ಬಹಳ ಅದ್ಭುತವಾಗಿದೆ. ಯಂತ್ರ ತಾವು ನೋಡ್ಲಿಕ್ಕೆ ಇದೇನು ಗುರುಳೆ ಇಷ್ಟೇನಾ ಯಂತ್ರ, ಇದರಲ್ಲಿ ನಮ್ಗೆ ಒಳ್ಳೇದಾಗತ್ತಾ? 100% ಆಗುತ್ತೆ. ಆ ಯಂತ್ರದಲ್ಲಿರ್ತಕ್ಕಂಥ ಶಕ್ತಿ, ಯಂತ್ರ ಯಾವ ಯಾವ ದೇವತೆಗಳನ್ನು ಬಿಂಬಿಸುತ್ತೆ ಅನ್ನೋದು ಬಹಳ ಮುಖ್ಯ. ಒಂದು ಯಂತ್ರ ಮಾಡಿದ್ವಿ, ಈಗ ನಾವು ಸಾಧಾರಣವಾಗಿ ಒಂದು ಶ್ರೀಚಕ್ರ ಯಂತ್ರ ಮಾಡಿದ್ರೆ ಶ್ರೀಚಕ್ರ ದೇವಿ ರಾಜರಾಜೇಶ್ವರಿಯನ್ನು ಸಂಪೂರ್ಣವಾಗಿ ನಾವು ಅದರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಆ ಯಂತ್ರಕ್ಕೂ ಕೂಡ ಅಷ್ಟು ಶಕ್ತಿ ಇದೆ. ದೇವಿಯನ್ನೇ ನಾವು ಅದರಲ್ಲಿ ಕಾಣ್ತೀವಿ ಒಂದು ಶ್ರೀಚಕ್ರದಲ್ಲಿ. ಒಂದು ಶ್ರೀಚಕ್ರದ ಬಗ್ಗೆ ನಾನು ನಿಮ್ಮಾಗಲೇ ತಿಳಿಸಿದ್ದೆ, ಕಳೆದ ಭಾನುವಾರದ ಕಾರ್ಯಕ್ರಮಗಳಲ್ಲೂ ನಾನು ತಿಳಿಸಿದ್ದೆ. ಶ್ರೀಚಕ್ರವನ್ನು ವಾಸ್ತುಗೃಹದಲ್ಲಿ ಇಡೋದ್ರಿಂದ ಏನೆಲ್ಲ ಸಮಸ್ಯೆ ಎದುರಾಗುತ್ತೆ, ಏನೆಲ್ಲ ಒಳ್ಳೆಯದಾಗುತ್ತೆ ಎಂಬತಕ್ಕಂಥದ್ದಾಗಲಿ. ಯಂತ್ರಗಳಿಗೂ ಕೂಡ ಅಷ್ಟು ಶಕ್ತಿ ಇದೆ. ನಿಜವಾಗ್ಲೂ ಈ ಬಾರಿ ನಾನು ತಿಳಿಸ್ಕೊಡ್ತಾ ಇರತಕ್ಕಂಥ ಈ ಒಂದು ತಂತ್ರಸಾರ ಬಹಳ ಅದೃಷ್ಟಚಕಿತವಾಗಿರ್ತಕ್ಕಂಥದ್ದು, ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ಆ ತಂತ್ರಸಾರ ಏನು ಅನ್ನೋದನ್ನು ಈಗಾಗಲೇ ನಿಮ್ಮೆಲ್ಲರೂ ತಲೆಯಲ್ಲೂ ಒಂದು ಹುಳ ಬಿಟ್ಟಿದ್ದೇನೆ. ಅದರ ಬಗ್ಗೆ ಯೋಚನೆ ಮಾಡ್ತಾ ಇರಿ. ಒಂದು ಸಣ್ಣ ವಿರಾಮದ ನಂತರ ಮುಂದಿನ ಭಾಗದಲ್ಲಿ ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನು, ಅದರ ಪರಿಚಯ, ಅದು ಹೇಗಿರುತ್ತೆ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಯಂತ್ರ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ನಾನು ಆಗಲೇ ಹೇಳಿದಾಗ ಎಲ್ಲರೂ ತಲೆಯಲ್ಲೂ ಒಂದು ಹುಳ ಬಿಟ್ಟೆ. ಉರುಳೆ, ಏನಿದು ನೀವಿಷ್ಟು ವಿಚಿತ್ರವಾಗಿ ಹೇಳ್ತಾ ಇದ್ದೀರಲ್ಲ, ಹೇಳೋದನ್ನೇ ಒಂಥರ ಭಯದ ರೀತಿಯಲ್ಲಿ ಹೇಳ್ತಾ ಇದ್ದೀರಲ್ಲ. ಹೌದು, ಈ ಒಂದು ತಂತ್ರಸಾರ ಮಾಡಬೇಕಾದ್ರೂ ಅಷ್ಟೇ ಭಯದಿಂದ, ಶ್ರದ್ಧಾಭಕ್ತಿ ಮೈಲಿಗೆ ಎಂಬತಕ್ಕಂಥ ವಿಚಾರಕ್ಕೆ ಬಂದಾಗ ಈ ಒಂದು ತಂತ್ರಸಾರವನ್ನು ಮಾಡಬೇಕಾದ್ರೆ ದಯವಿಟ್ಟು ಹೇಳ್ತೀನಿ, ತಾವು ಅನ್ಯತಾ ಭಾವಿಸಬೇಡಿ. ಯಾರೂ ಕೂಡ ಒಂದು ವೇಳೆ ನಾನು ಈ ಮಾತನ್ನು ಆಡೋದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಯಾಕೆ ಅಂದರೆ ಅನುಭವದ ಮಾತನ್ನು ನಿಮ್ಮೆಲ್ರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ತಂತ್ರಸಾರ ಮಾಡಿ ಅನ್ನೋಂತಕ್ಕಂಥ ಮಾತನ್ನು ಆಡಿದ ಮೇಲೆ ನೀವೆಲ್ಲರೂ ಕೂಡ ನಾನು ಏನು ಹೇಳಿದೆ, ತಂತ್ರಸಾರ ಮಾಡಿ ಅದರ ಸಾಧಕ ಬಾಧಕಗಳು ಹೇಳ್ದಿರ ನಾನು ಹೇಳೋದು ನಂದು ತಪ್ಪಾಗತ್ತೆ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಗುರುಗಳೇ ನೀವು ಅವತ್ತು ಬರೀ ತಂತ್ರಸಾರ ಮಾಡಿ ಅಂದರೆ ನಾವು ಇಂಥ ಪರಿಸ್ಥಿತಿ ಇತ್ತು, ನಮ್ಮ ಪಾಡಿಗೆ ನಾವು ಮಾಡಿದ್ವಿ, ಸೈಲೆಂಟ್ ಆಗೋದ್ವಿ, ಅದರಿಂದ ನಮಗೇನು ಫಲಕಾರಿ ಆಗಲಿಲ್ಲ ಎಂಬತಕ್ಕಂಥ ಮಾತು ಬರಬಾರ್ದು. ಅದಕ್ಕೋಸ್ಕರ ಪ್ರಾರಂಭದ ಹಂತದಲ್ಲೇ ತಿಳಿಸ್ತಾ ಇದ್ದೇನೆ. ಒಂದು ವೇಳೆ ವಾಸ್ತುಗೃಹದಲ್ಲಿ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಯಾರಾದ್ರೂ ಕೂಡ ಅವರ ಋತುಕಾಲದಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ಈ ಒಂದು ತಂತ್ರಸಾರವನ್ನು ಆಚರಣೆಯನ್ನು ಮಾಡಬೇಡಿ.
ನಿಮ್ಮ ವಾಸ್ತುಗೃಹದಲ್ಲಿ ಅವರ ಮಂಡಲ ಆ ಒಂದು ಋತುಕಾಲ ಸಂಪೂರ್ಣವಾಗಿ 5 ದಿವಸಗಳು ಸಂಪೂರ್ಣ ಆದಮೇಲೆ ಸಂಪೂರ್ಣವಾಗಿ ಅವರ ಆ ಒಂದು ಇದರಿಂದ ಆಚೆ ಬಂದ ಮೇಲೆ ಆ ಒಂದು ಋತುಕಾಲದಿಂದ ಆಚೆ ಬಂದ ಮೇಲೆ ಒಂದು ಅರಿಶಿಣದ ನೀರಿನ ಸ್ನಾನವನ್ನು ಮಾಡಿದ್ದಾದ ನಂತರ ವಾಸ್ತುಗೃಹದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಈ ಒಂದು ತಂತ್ರಸಾರವನ್ನು ಆಚರಣೆಯನ್ನು ಮಾಡಲಿಕ್ಕೆ ಸಾಧ್ಯ. ಗುರುಗಳೇ, ಹೆಣ್ಣು ಮಕ್ಕಳು ನಾವು ಮಾಡೋದೇ ಇಲ್ಲ, ಗಂಡು ಮಕ್ಕಳು ಮಾಡಲಿ ಬಿಡಿ, ದಯವಿಟ್ಟು ಬೇಡ. ಆ ಒಂದು ವಾಸ್ತುಗೃಹ ಅಂದಮೇಲೆ ವಾಸ್ತುಗೃಹದಲ್ಲಿ ನೀವೆಲ್ಲರೂ ಇದ್ದೀರಿ, ಎಲ್ರಿಗೂ ಕೂಡ ಅನ್ವಯಿಸ್ತಕ್ಕಂಥದ್ದೇ. ದಯವಿಟ್ಟು ಯಾರೂ ಕೂಡ ಆ ಒಂದು ಸಣ್ಣ ತಪ್ಪನ್ನು ಮಾಡಬೇಡಿ, ಅನ್ಯಥಾ ಭಾವಿಸ್ಬೇಡಿ. ಹೆಣ್ಣು ಮಕ್ಕಳು ನಾನು ಈ ಮಾತು ಹೇಳಿದೆ ಅಂತ ಹೆಣ್ಣು ಮಕ್ಕಳದು ಯಾವುದೇ ರೀತಿ ತಪ್ಪಿಲ್ಲ, ಅದು ಪ್ರಕೃತಿ, ಅದು ಆಗ್ತಕ್ಕಂಥದ್ದೇ. ಯಾವ ಸಮಯದಲ್ಲಿ ಏನೇನಾಗಬೇಕೋ ಅದೇ ಆಗುತ್ತೆ. ತಾವೆಲ್ಲರೂ ಕೂಡ ಆ ರೀತಿ ಆಲೋಚನೆಯನ್ನು ಮಾಡೋದಕ್ಕಿಂತ ತಾಯಿಯಲ್ಲಿ ಈ ಒಂದು ಭಕ್ತಿ ಪ್ರಕಾಷ್ಠೆಯಿಂದ ಈ ಒಂದು ಆಲೋಚನೆಯನ್ನು ಮಾಡಿ, ತಾಯಿನೇ ಮೋಸ್ಟ್ಲಿ ನಮ್ಮನ್ನು ವೆಯ್ಟ್ ಮಾಡಿಸಿ ಈ ಒಂದು ದಿನದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡ್ಲೇನು ಎಂಬತಕ್ಕಂಥ ಆಲೋಚನೆಯನ್ನು ಮಾಡಿ ತಾವೆಲ್ಲರೂ ಕೂಡ ಸುಮ್ಮನಾಗ್ಬಿಡಿ. ಇನ್ನು ಅದೆಲ್ಲ ಸಮಯಗಳು ಮುಗಿದಿದ್ದಾದ ನಂತರ ನೋಡಿ, ನಾನು ಇನ್ನೊಂದು ಮಾತು ಹೇಳಿದೆ ನಿಮಗೆ ಪ್ರಾರಂಭದ ಹಂತದಲ್ಲೇ, ಈ ಒಂದು ತಂತ್ರಸಾರವನ್ನು ಮಾಡಲಿಕ್ಕೆ ಇಂಥದೇ ದಿಸ ಎಂಬತಕ್ಕಂಥದ್ದಿಲ್ಲ, ಆದರೆ ಇಂಥದೇ ಸಮಯ ಎಂಬತಕ್ಕಂಥದ್ದಿದೆ, ಇಂಥದ್ದೇ ಕ್ಷಣ ಎಂಬತಕ್ಕಂಥದ್ದಿದೆ. ಅದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರತಕ್ಕಂಥದ್ದು. ಇಂತಹ ದಿವಸ ಅಂತಲೇ ಇಲ್ಲ, ಆದರೆ ಈ ಒಂದು ಮಾತನ್ನು ಹೇಳದೆ ಪರ್ವಕಾಲಗಳಲ್ಲಿ ಅಂದರೆ ಈ ಒಂದು ಬಹಳ ವಿಶೇಷವಾಗಿ ಅಮಾವಾಸ್ಯೆನೋ ಪೌರ್ಣಮಿನೋ ಇಲ್ಲಾಂದರೆ ಬೇರೆ ರೀತಿ ಇರತಕ್ಕಂಥ ದಿನಗಳಲ್ಲೋ ಆಗ ಮಾಡ್ತಕ್ಕಂಥ ತಂತ್ರಸಾರನೇ ಬೇರೆ. ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಲೋಕ ಕಲ್ಯಾಣಾರ್ಥವಾಗಿ ಪ್ರತಿಯೊಬ್ಬರೂ ಕೂಡ ಮಾಡಬೇಕಾಗಿರ್ತಕ್ಕಂಥ ತಂತ್ರಸಾರ. ಹಂಗಂತ ಹೇಳಿ ಕುಟುಂಬದಲ್ಲಿರ್ತಕ್ಕಂಥವ್ರೆಲ್ಲರೂ ಸಪ್ರೇಟಾಗಿ ಮಾಡ್ತಕ್ಕಂಥದ್ದಲ್ಲ. ತಂತ್ರಸಾರ ಮಾಡೋದನ್ನು ಬಹಳ ಈಸಿಯಾಗಿದೆ, ಬಹಳ ಅದ್ಭುತಕರವಾಗಿದೆ. ಪ್ರತಿಯೊಬ್ಬರ ಆ ಒಂದು ಸಾತು ಕೂಡ ಬೇಕಾಗಿರ್ತಕ್ಕಂಥದ್ದಿದೆ ಈ ಒಂದು ತಂತ್ರಸಾರವನ್ನು ಮಾಡಲಿಕ್ಕೆ. ಇನ್ನು ತಂತ್ರಸಾರ ಮಾಡೋದ್ರ ಬಗ್ಗೆ ವಿಚಾರಕ್ಕೆ ಬರ್ತೀನಿ ಗುರುಗಳೇ. ನೀವು ಬರೀ ಆಸೆ ಹುಟ್ಟಿಸ್ತಾ ಇದ್ರೆ ಹೊರತಾಗಿ ಅದೇನು ಅಂತ ಹೇಳ್ತಾ ಇಲ್ಲ, ಇಲ್ಲಾಂದರೆ ಬೆಣ್ಣೆ ಇಡ್ತಾ ಇದ್ರೆ ಹೊರತಾಗಿ ನಮಗೆ ತಿನ್ನಕ್ಕೆ ಬಿಡ್ತಾ ಇಲ್ಲ. ನೀವು ಅಂತಹ ಪರಿಸ್ಥಿತಿಗೆ ತೊಗೊಂಬರ್ತಾ ಇದ್ರೆ ಏನು ಅಂತ ಹೇಳಿ ಇನ್ನು ತಂತ್ರಸಾರ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು. ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳಲ್ಲಿ ಮೊದಲನೇದಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೇನಪ್ಪ, ಎಡಮುರಿ ಮತ್ತು ಬಲಮುರಿ. ಇದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ನೋಡಿ. ಎಡಮುರಿ ಮತ್ತು ಬಲಮುರಿ ಕಾಣಿಸ್ತಾ ಇದೆಯಾ? ಎಡಮುರಿ ಮತ್ತು ಬಲಮುರಿ ಈ ರೀತಿಯಾಗಿ ತೋರಿಸ್ತಾ ಇರತಕ್ಕಂಥದ್ದಿದೆ. ಎಡಮುರಿ ಅಂದರೆ ಎಡಗಡೆ ಸುತ್ತಿರ್ತಕ್ಕಂಥದ್ದಿದೆ, ಬಲಮುರಿ ಅಂದರೆ ಬಲಗಡೆ ಸುತ್ತಿರ್ತಕ್ಕಂಥದ್ದಿದೆ. ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಈ ರೀತಿಯಾಗಿರ್ತಕ್ಕಂಥದ್ದು. ಇದನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಇನ್ನು ಇದಾದ ನಂತರ ಜಾಕಾಯಿ, ಜಾಪತ್ರೆ ಸಾಧಾರಣವಾಗಿ ಊಟದ ತಿಂಡಿಯಲ್ಲಿ ಉಪಯೋಗಿಸ್ತೀವಿ, ಪಲಾವ್ಗೆ ಹಾಕ್ತೀವಿ. ಜಾಪತ್ರೆ ಬಹಳ ಒಳ್ಳೆ ಟೇಸ್ಟು, ಬಹಳ ಒಳ್ಳೆ ಸುವಾಸನೆಯನ್ನು ಕೂಡ ಕೊಡುತ್ತೆ. ಆದರೆ ಟೇಸ್ಟ್ ವಿಚಾರಕ್ಕೆ ಬಂದಾಗ ನೋಡಿ, ಇಲ್ಲಿ ಒಂದು ಕ್ಷಣ ನಾನೆಲ್ಲೋ ಒಂದು ಕಡೆ ಇಡುವುದೇ. ಜಾಪತ್ರೆಯನ್ನು ನೀವು ಪಲಾವ್ಗೆ ಹಾಕಿದ್ರೂ ಕೂಡ ಅದನ್ನು ಹಾಗೇ ತಿಂದುಬಿಟ್ರೆ ಸಿಕ್ಕಾಪಟ್ಟೆ ಒಂಥರ ಆ ಟೇಸ್ಟೇ ಬೇರೆ. ನೀವು ನೆಕ್ಸ್ಟ್ ನೀವೇನು ತಿನ್ನಬೇಕಾದ್ರೂ ಕೂಡ ಬರೀ ಅದೇ ಟೇಸ್ಟೇ ಬರ್ತಾ ಇರುತ್ತೆ. ಒಂದು ರೀತಿ ಗಂಟ್ಲಲ್ಲೆಲ್ಲ ಒಂಥರ ಘಾಟ್ ಆಗ್ತಕ್ಕಂಥದ್ದು ಇರುತ್ತೆ, ಕಹಿ ಆಗ್ತಕ್ಕಂಥದ್ದು ಇರುತ್ತೆ. ಜಾಪತ್ರೆ ಆ ಒಂದು ಸಮಯದಲ್ಲಿ ಎಲ್ಲೋ ಒಂದು ಚೂರು ಆ ಒಂದು ರಸದಿಂದ ಬರ್ತಕ್ಕಂಥ ಟೇಸ್ಟ್ಗೆ ಮತ್ತು ವಾಸನೆಗೆ ಅಷ್ಟೇ. ಆದರೆ ಜಾಪತ್ರೆಯನ್ನು ಹಾಗೆ ತಿನ್ಲಿಕ್ಕೆ ಹೋಗಬೇಡಿ, ಜಾಸ್ತಿ ತಿನ್ಲಿಕ್ಕೆ ಹೋಗಬೇಡಿ. ಯಾವುದೇ ಆದರೂ ಅಮೃತ ಇಷ್ಟು ಕುಡಿದ್ರೆ ಅಮೃತ, ಜಾಸ್ತಿ ಕುಡಿದ್ರೆ ಅದನ್ನು ಕೂಡ ವಿಷವೇ. ಅದಕ್ಕೋಸ್ಕರ ಇನ್ನು ಈ ಒಂದು ಜಾಕಾಯಿನೂ ಕೂಡ ಈ ಒಂದು ತಂತ್ರ ಮಂತ್ರ ಯಂತ್ರದ ವಿಚಾರಕ್ಕೆ ಬಂದರೆ ಇದರಲ್ಲಿ ಸಾಕಷ್ಟು ಅಚ್ಚರಿಯನ್ನೇ ಮೂಡಿಸ್ತಕ್ಕಂಥ ಒಂದು ವನಸಿರಿ ಅಂತಲೇ ಹೇಳ್ಬೋದು. ಜಾಕಾಯಿ ನಾವೆಲ್ಲರೂ ಕೂಡ ತೆಗೆದುಕೊಂಡಿದ್ದೇವೆ. ಇನ್ನು ಪಚ್ಕರ್ಪೂರ ನಿಮ್ಮೆಲ್ರಿಗೂ ಕೂಡ ತಿಳಿಸಿದ್ದೆ. ಪಚ್ಕರ್ಪೂರ ಈ ರೀತಿಯಾಗಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಪಚ್ಕರ್ಪೂರ ಸಂಪೂರ್ಣವಾಗಿ ಪ್ಯೂರ್ ಕರ್ಪೂರ ಇದರಲ್ಲಿರ್ತಕ್ಕಂಥದ್ದು. ಈ ಒಂದು ಕರ್ಪೂರ ಆದ ನಂತರ ಇನ್ನು ಮುಟ್ಟಿದ್ರೆ ಮುನಿ, ಟಚ್ ಮೀ ನಾಟ್ ಪ್ಲಾಂಟ್, ನಾನು ನಿಮ್ಮೆಲ್ರಿಗೂ ಕೂಡ ಹೇಳಿದೆ. ಈ ರೀತಿಯಾಗಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ದಯವಿಟ್ಟು ಕ್ಷಮಿಸಿ ಗುರುಗಳೇ. ಟಚ್ ಮೀ ನಾಟ್ ಪ್ಲಾಂಟ್ ಯಾಕೆ ಗುರುಗಳೇ, ಎಲ್ಲ ಈಗ ಕಾಣಿಸ್ತಾ ಇದೆಯಲ್ಲ, ಇದು ಹೆಂಗೆ ಗುರುಗಳೇ ಟಚ್ ಮೀ ನಾಟ್ ಪ್ಲಾಂಟ್? ಆದರೆ ಯಾಕೆ ಅಂದರೆ ಇದನ್ನು ಕಿತ್ಕೊಳ್ಬೇಕಾದ್ರೆ ಆಟೋಮೆಟಿಕ್ಕಾಗಿ ನಾವು ಮುಟ್ಟಲೇಬೇಕು. ಆ ಮುಟ್ಟಿದ ತಕ್ಷಣ ಅದೇನಾಗುತ್ತೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ, ಇದನ್ನೇನು ಸ್ಪೆಷಲಾಗಿ ತೋರಿಸ್ಬೇಕಾಗಿರ್ತಕ್ಕಂಥದ್ದು ಏನೂ ಇಲ್ಲ. ಆದರೆ ತಿಳಿಸ್ತಕ್ಕಂಥ ಆ ಒಂದು ಜವಾಬ್ದಾರಿ ಸಮಯ ಈಗ ತಿಳಿಸ್ತಾ ಇದ್ದೇನೆ. ಇದನ್ನು ಮುಟ್ಟಿದಾಗ ಆಟೋಮೆಟಿಕ್ಕಾಗಿ ಅದು ಮುದುರ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದಾಗಲೇ ಮುದುರ್ಕೊಂಡಿದೆ ಅಂತ ಯಾವ ತಂತ್ರಸಾರಕ್ಕೆ ಕೆಲಸಕ್ಕೆ ಬರಲ್ಲ ಎಂಬತಕ್ಕಂಥದ್ದೇನೂ ಇಲ್ಲ. ಕೆಲಸಕ್ಕೆ ಬರುತ್ತೆ, ನೀವು ಮುಟ್ಟಲೇಬೇಕು, ಅದು ಮುದರಲೇಬೇಕು, ಅದನ್ನು ತಾವು ತೊಗೊಂಡು ಬರಲೇಬೇಕು. ಇದರಲ್ಲಿ ತಾವೇನು ಬೇರೆ ಒಂದು ಆಲ್ಟ್ರೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಆದಷ್ಟು ಜೋಪಾನ, ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ, ಗಾಬರಿ ಆಗ್ತಕ್ಕಂಥದ್ದು ಬೇಡ. ಇದು ಸಂಪೂರ್ಣವಾಗಿ ಈ ರೀತಿಯಾಗಿ ಕ್ಲೋಸ್ ಆಗಿದ್ರೂ ಕೂಡ ಪರವಾಗಿಲ್ಲ, ತೊಗೊಂಡು ಬನ್ನಿ, ತಂತ್ರಸಾರಕ್ಕೆ ಒಳ್ಳೆಯದೇ. ಇನ್ನು ಈ ಒಂದು ಗಿಡವನ್ನು ಕಿತ್ಕೊಂಬರ್ಬೇಕಾದ್ರೆ ಆದಷ್ಟು ಜೋಪಾನ, ಮುಳ್ಳು ಸಿಕ್ಕಾಪಟ್ಟೆ ಮುಳ್ಳಿರುತ್ತೆ, ಬಹಳ ಶಾರ್ಪಾಗಿರುವಂಥ ಮುಳ್ಳಿರುತ್ತೆ. ಜೋಪಾನ, ಕೈ ಚುಚ್ಕೊಳ್ಬೋದು, ಅದೆಲ್ಲವೂ ಕೂಡ ಆಗತ್ತೆ. ಬಹಳ ಸೂಕ್ಷ್ಮವಾಗಿ ತೆಗೆದುಕೊಂಡು ಬರ್ತಕ್ಕಂಥದ್ದು. ಇನ್ನು ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನೇನೋ ನಾನು ತೋರಿಸ್ತೆ. ಇನ್ನು ಯಂತ್ರಸಾರ ತೋರಿಸ್ಬೇಕು.
ದಯವಿಟ್ಟು ಈ ಒಂದು ವಿಚಾರದಲ್ಲಿ ನನ್ನನ್ನು ತಾವೆಲ್ಲರೂ ಕೂಡ ಕ್ಷಮಿಸಬೇಕು ಅಂತಲೇ ಹೇಳ್ತೇನೆ. ಗುರುಗಳೇ, ಇದ್ಯಾಕೆ ಸಾಧಾರಣವಾಗಿ ನೀವು ತಂತ್ರಸಾರ ಅಂದರೆ ಮಾಡಿಯೇ ತೋರಿಸ್ತಾ ಇದ್ರಲ್ಲ, ಈ ಬಾರಿ ಯಾಕೆ ಇದನ್ನು ಹಾಕಲಿಲ್ವಲ್ಲ ರಂಗೋಲಿ ಅಂತ ಅಂದರೆ, ದಯವಿಟ್ಟು ಆದಷ್ಟು ಮುಂದಿನ ಭಾನುವಾರದಷ್ಟೊತ್ತಿಗೆ ನಾನು ಕೂಡ ರಂಗೋಲಿಯನ್ನು ಈಸಿಯಾಗಿ ಹಾಕಲಿಕ್ಕೆ ಕಲ್ತ್ಕೊಳ್ತೀನಿ. ಈಗ ನಿಮ್ಮೆಲ್ಲರ ಮೆಚ್ಚಿನ ಗುರೂಜಿಯವರು ಮನೇಲಿ ಕೂತು ನೆಮ್ಮದಿಯಾಗಿ ಟಿವಿ ನೋಡಿದಿರಾ, ಅಲ್ಲೆಲ್ಲೋ ಹೋಗಿ ಗಾಡಿ ತೊಗೊಂಡೋಗಿ ಒಂದು ರೌಂಡ್ ಹಾಕೊಂಬರೋಣ ಅಂತ ಹೋಗಿ ಬಿದ್ದು ಏಟ್ ಮಾಡ್ಕೊಂಡು ಬಂದಿರೋ ಕಾರಣದಿಂದ ರಂಗೋಲಿಯನ್ನು ಹಾಕ್ಲಿಕ್ಕೆ ಆಗಲಿಲ್ಲ, ಕ್ಷಮೆ ಇರಲಿ. ಆದರೆ ಅದರ ಬದಲಾಗಿ ನಿಮ್ಮೆಲ್ರಿಗೂ ಕೂಡ ಆ ಒಂದು ರಂಗೋಲಿ ಹೇಗೆ ಹಾಕಬೇಕು ಎಂಬತಕ್ಕಂಥ ಒಂದು ಚಿತ್ರೀಕರಣವನ್ನು ನಿಮ್ಮೆಲ್ಲರ ಮುಂದೆ ತೊಗೊಂಡು ಬಂದಿದ್ದೇನೆ. ಇದೇನು ಗುರುಗಳೇ, ಇಷ್ಟೇನಾ? ಯಂತ್ರ ಇಷ್ಟೇನಾ? ಏನಿದೆ? ಇಲ್ಲೊಂದು ವೃತ್ತಾಕಾರ ಇದೆ, ಒಂದು ತ್ರಿಕೋಣ ಇದೆ, ಇಲ್ಲಿ 2 ಗೆರೆಗಳಿದೆ, ಇಷ್ಟೇನಾ ರಂಗೋಲಿ? ಇಷ್ಟೇನಾ ಯಂತ್ರ? ನಿಮಗೆ ಕಣ್ಣು ಮುಂದೆ ಯಂತ್ರ ಮಾತ್ರ ಕಾಣಿಸ್ತಾ ಇದೆ. ಈಗ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ತ್ರಿಕೋಣ ಇದೆ, ಈ ತ್ರಿಕೋಣ ನಾನು ಯಾಕೆ ಹಾಕಿದ್ದೀನಿ ಅನ್ನೋ ನಿಮ್ಗೇನಾದರೂ ಕೂಡ ಗೊತ್ತಾಗ್ತಾ ಇದೆಯಾ? ನಾನು ಪ್ರಾರಂಭದ ಹಂತದಲ್ಲೇ ಹೇಳಿದೆ, ದೇವತೆಗಳನ್ನು ಪ್ರಾರ್ಥನೆ ಮಾಡಬೇಕು, ತ್ರಿಶಕ್ತಿ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಬೇಕು, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಹೇಳಿ. ಈ ಒಂದು ತ್ರಿಕೋಣವು ಕೂಡ ಅದನ್ನೇ ಬಿಂಬಿಸ್ತಾ ಇರ್ತಕ್ಕಂಥದ್ದಿದೆ. ಹೇಗೆ ನೋಡಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ತ್ರಿಕೋಣದ 3 ಭಾಗಗಳು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಈ ರೀತಿಯಾಗಿರ್ತಕ್ಕಂಥದ್ದು. ಇನ್ನು ಒಂದು ವೃತ್ತಾಕಾರ, ಈ ಒಂದು ದಿಗ್ಬಂಧನ ಅಂತಲೇ ಹೇಳ್ಬೋದು. ಈ ಒಂದು ವೃತ್ತಾಕಾರವನ್ನು ಹಾಕ್ಕೊಂಡಿದ್ದೇವೆ. ಆ ಕಡೆ ಮತ್ತು ಈ ಕಡೆ 2 ಗೆರೆಗಳನ್ನು ಹಾಕ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ದಿಗ್ಬಂಧನ ಅಂತಲೇ ಹೇಳ್ಬೋದು. ಈ ಒಂದು ಗೆರೆಗಳನ್ನು ಹಾಕ್ತಕ್ಕಂಥದ್ದು ಅಂದರೆ ಇದರಲ್ಲಿ ಯಾವುದೇ ರೀತಿ ಬೇರೆ ರೀತಿ ಇರತಕ್ಕಂಥ ಶಕ್ತಿಗಳು ಮಧ್ಯದಲ್ಲಿ ಬಂದು ಅಡೆತಡೆಗಳು ಮಾಡಬಾರ್ದು, ಪೂಜಾನುಷ್ಠಾನಕ್ಕೆ ಯಾವುದೇ ರೀತಿ ಸಮಸ್ಯೆಗಳನ್ನು ಎದುರಿಸಬಾರ್ದು ಅಂತ ಹೇಳಿ ಆ ಒಂದು ಗೆರೆಗಳನ್ನು ಹಾಕ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ಇದನ್ನೇನೋ ದರ್ಶನ ಮಾಡಿರ್ತಕ್ಕಂಥದ್ದಾಯಿತು. ಇನ್ನು ತಂತ್ರಸಾರ ಮಾಡೋದು ಹೇಗೆ ಅಂತ ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನೇನೋ ತಿಳಿಸ್ಕೊಟ್ಟೆ, ಯಂತ್ರವನ್ನು ಯಾವ ರೀತಿ ಹಾಕ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟೆ, ಯಾವ ರೀತಿ ಹಾಕ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟೆ. ಈಗ ಪ್ರಥಮ ಸ್ಥಾನದಲ್ಲಿ ತಂತ್ರಸಾರ ಯಾವ ರೀತಿ ಪ್ರಾರಂಭ ಮಾಡಬೇಕು ಅನ್ನೋದನ್ನು ಬಹಳ ಸವಿಸ್ತಾರವಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ. ಈ ಒಂದು ತಂತ್ರಸಾರವನ್ನು ಆಚರಣೆಯನ್ನು ಮಾಡಬೇಕಾದ್ರೆ ನಿಮಗೆ 2 ಸಮಯಗಳು ಬಹಳ ಸೂಕ್ತವಾಗಿರತಕ್ಕಂಥದ್ದು. ಒಂದು, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ, ಬೆಳಗ್ಗಿನ ಜಾವ 5:30 ಇಲ್ಲಾಂದರೆ 6:30 ಆ ಒಂದು ಸಮಯದಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥ ಬ್ರಾಹ್ಮಿ ಮುಹೂರ್ತ, ಇದು ಬಹಳ ಸೂಕ್ತವಾಗಿರ್ತಕ್ಕಂಥದ್ದು. ಇಲ್ಲ ಅಂದರೆ ಸಂಜೆ ಗೋಧುಳಿ ಲಗ್ನ, 6:30 ಆ ಒಂದು ಸಮಯದಲ್ಲಿ ಸೂರ್ಯಾಸ್ತ ಆಗ್ತಕ್ಕಂಥ ಸಮಯದಲ್ಲಿ ಮಾಡ್ತಕ್ಕಂಥದ್ದು ಈ ಒಂದು ತಂತ್ರಸಾರವನ್ನು. ಆ ಸಮಯದಲ್ಲಿ ಮಾಡಿದ್ರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರ. ಇನ್ನು ಈ ಒಂದು ತಂತ್ರಸಾರವನ್ನು ಮಾಡಬೇಕಾದ್ರೆ ಏಕಾಏಕಿ ಬಂದು ಕೂತ್ಕೊಳ್ತಕ್ಕಂಥದ್ದಾಗಲಿ. ನೋಡಿ, ಇಲ್ಲಿ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಬೆಳಗ್ಗೆ ಅಂದರೆ ತಾವು ಯಾರೂ ಕೂಡ ಈ ತಪ್ಪನ್ನು ಮಾಡೋದಿಲ್ಲ. ಸಹಜವಾಗಿ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಸ್ನಾನಪಾನಗಳನ್ನೆಲ್ಲ ಮುಗಿಸ್ಕೊಂಡು ಬಂದೇ ತಂತ್ರಸಾರವನ್ನು ಆಚರಣೆಯನ್ನು ಮಾಡ್ತೀರಿ, ಒಪ್ಕೊಳ್ಳುವ. ಆದರೆ ಒಂದು ವೇಳೆ ಅವಕಾಶ ಇಲ್ಲದೆ ಇರತಕ್ಕಂಥವ್ರು ಸಂಜೆ ಮಾಡ್ತಕ್ಕಂಥವ್ರಿಗೆ ಮತ್ತೊಂದು ಕಿವಿ ಮಾತು ಹೇಳ್ತೀನಿ. ಸಂಜೆ ತಾವು ಆಚರಣೆಯನ್ನು ಮಾಡಬೇಕಾದ್ರೂ ಕೂಡ ಕುಟುಂಬದಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ 1 ಸ್ಪೂನ್ ಹಾಲನ್ನು ತಲೆಗೆ ಹಾಕೊಂಡು ಸ್ನಾನ ಮಾಡಲೇಬೇಕು. ಬೆಳಗ್ಗೆ ಸ್ನಾನ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಒಂದು ಕಿವಿ ಮಾತು ಹೇಳ್ತಾ ಇದ್ದೇನೆ. ಬೆಳಗ್ಗೆ ತಾವು ಸ್ನಾನ ಮಾಡಬೇಕಾದ್ರೂ ಕೂಡ ಮುಂಚೆ ಗೋಕ್ಷೀರ ಅಂದರೆ ಒಂದು ಚೂರು ಹಾಲನ್ನು, ಒಂದೇ 1 ಸ್ಪೂನ್ ಹಾಲನ್ನು ತಲೆಗೆ ಹಾಕೊಂಡು ಸ್ನಾನವನ್ನು ಮಾಡ್ತಕ್ಕಂಥದ್ದು. ಅದಾದ ಮೇಲೆ ಕುಟುಂಬದಲ್ಲಿರ್ತಕ್ಕಂಥವ್ರೆಲ್ಲರೂ ಮಾಡಬೇಕು. ಯಾರ್ಯಾರು ಈ ತಂತ್ರಸಾರವನ್ನು ಮಾಡಬೇಕು, ಆಚರಣೆಯನ್ನು ಮಾಡಬೇಕು ಅಂದ್ಕೊಂಡಿರ್ತೀರೋ ಅವರೆಲ್ಲರೂ ಕೂಡ ಮಾಡಲೇಬೇಕು. ಈ ಒಂದು ತಂತ್ರಸಾರವನ್ನು ಮಾಡತಕ್ಕಂಥವ್ರು ಎಲ್ಲರೂ ಕೂಡ 1 ಸ್ಪೂನ್ ಹಾಲನ್ನು ತಲೆಗೆ ಹಾಕೊಂಡು ಸ್ನಾನ ಮಾಡಲೇಬೇಕು. ಬೆಳಗ್ಗೆ ಒಂದು ಸತಿ ಮಾಡಿದ್ರು ಸಂಜೆ ಆ ಒಂದು ತಂತ್ರಸಾರ ಮಾಡ್ತೀರಾ ಅಂದಮೇಲೆ ಸಂಜೆ ತಾವು ಸ್ನಾನ ಮಾಡಲೇಬೇಕು. ಬೆಳಗ್ಗೆ ಮಾಡಿದ್ದೀವಲ್ಲ ಗುರುಗಳೇ, ಮತ್ತು ಸಂಜೆ ಮಾಡಬೇಕಾ? ಮಾಡಲೇಬೇಕು. ಸಂಜೆ ಸ್ನಾನ ಮಾಡಿದ್ದಾದ ನಂತರ ಇನ್ನು ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ವಿಳೆದೆಲೆ ಇರತಕ್ಕಂಥದ್ದು ಸಹಜ. ಎಲ್ಲರೂ ಫ್ರಿಜ್ಜಲ್ಲೂ ಇರುತ್ತೆ. ಗುರುಗಳಿಗೆ ಎಲ್ಲ ಚೆನ್ನಾಗಿ ಗೊತ್ತಿದೆಯಲ್ಲ, ಫ್ರಿಜ್ಜಲ್ಲೇ ವಿಳೆದೆಲೆ ಇರುತ್ತೆ ಅಂತ. ಹೌದು, ನಮ್ಮ ಮನೇಲೂ ಫ್ರಿಜ್ಜಲ್ಲೇ ಇಡೋದು, ಬೇರೆ ಕಡೆ ಇಡೋಕ್ಕಾಗುತ್ತಾ? ವಿಳೆದೆಲೆ ಒಣಗೋಗುತ್ತಲ್ವ, ಅದಕ್ಕೋಸ್ಕರ ಎಲ್ಲರ ಮನೆಯಲ್ಲೂ ಕೂಡ ಪೂಜೆಗೆ ಅಂತಲೇ ಫ್ರಿಜ್ಜಲ್ಲಿ ವಿಳೆದೆಲೆಯನ್ನು ಇಟ್ಕೊಂಡಿರ್ತೀರಿ. ಅದರಲ್ಲಿ ಯಾರ್ಯಾರು ಕುಟುಂಬದಲ್ಲಿ ಯಾರಿಗೆಲ್ಲ ಸಮಸ್ಯೆ ಇದೆ,
ಕುಟುಂಬದಲ್ಲಿರ್ತಕ್ಕಂಥವ್ರು ಯಾರಿಗೆಲ್ಲ ಸಮಸ್ಯೆಗಳಿದೆ, ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಜಾಗದಲ್ಲಾಗಲಿ, ಭೂಮಿಯ ವ್ಯಾಪಾರದ ವಿಚಾರಕ್ಕಾಗಲಿ, ಇಲ್ಲಾಂದರೆ ಭೂಮಿಯ ವಿಚಾರಕ್ಕಾಗಲಿ, ಹಣಕಾಸಿನ ಸಮಸ್ಯೆ ಇರ್ತಕ್ಕಂಥವ್ರಾಗಲಿ, ಇಲ್ಲಾಂದರೆ ಅಂಗಡಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಾಗಲಿ, ಇಲ್ಲಾಂದರೆ ಮಾನಸಿಕ ಸಮಸ್ಯೆ ಇರ್ತಕ್ಕಂಥವ್ರಾಗಲಿ, ಮಾನಸಿಕವಾಗಿ ಅಸ್ವಸ್ಥವಾಗಿರ್ತಕ್ಕಂಥವ್ರಾಗಲಿ, ಇಲ್ಲಾಂದರೆ ಬೇರೆ ರೀತಿ ಸಮಸ್ಯೆ ಇರ್ತಕ್ಕಂಥವ್ರಾಗಲಿ, ಆರೋಗ್ಯದ ವಿಚಾರವಾಗಲಿ, ಯಾರಿಗೆಲ್ಲ ಸಮಸ್ಯೆ ಇದೆ, ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಮನೆಯಲ್ಲಿರ್ತಕ್ಕಂಥವ್ರು ಪ್ರಥಮವಾಗಿ ತಾವೆಲ್ಲರೂ ಕೂಡ ಒಂದು ಡಿಸಿಷನ್ಗೆ ಬರಬೇಕು. ಏನಪ್ಪ ಅಂದರೆ, ಯಾರು ಕೂತು ಅನುಷ್ಠಾನವನ್ನು ಮಾಡ್ತೀರಾ ಫುಲ್ಲು ಅನ್ನೋದು ನಿಮ್ಮ ಡಿಸಿಷನ್ಗೆ ಬಿಟ್ಟಿರ್ತಕ್ಕಂಥದ್ದು. ಆ ಡಿಸಿಷನನ್ನು ತೊಗೊಳ್ತಕ್ಕಂಥವ್ರು ಸಾಧಾರಣವಾಗಿ ಹಿರಿಯರೇ. ವಾಸ್ತುಗೃಹದಲ್ಲಿ ಗಂಡಸರು ತಾವು ಯಾರಿದ್ದೀರೋ ಅವರು ತೊಗೊಳ್ಬೋದು, ಇಲ್ಲಾಂದರೆ ಹೆಣ್ಣು ಮಕ್ಕಳು ಹಿರಿಯರು ತಾವು ಯಾರಿದ್ದೀರೋ ಅವರು ತೊಗೊಳ್ಬೋದು. ಈ ಒಂದು ಡಿಸಿಷನನ್ನು ನಾನು ಮಾಡ್ತೀನಿ, ತಾವೆಲ್ಲರೂ ಕೂಡ ಸಹಾಯವನ್ನು ಮಾಡಬೇಕು. ಈ ಒಂದು ವಿಚಾರಕ್ಕೆ ಬಂದಾಗ ಸಹಾಯ ಅಂದರೆ ಹೇಗೆ ಗುರುಗಳೇ? ಪೂಜಾನುಷ್ಠಾನಕ್ಕೆ ಅಣುವನ್ನು ಮಾಡಿಕೊಡ್ತಕ್ಕಂಥದ್ದು ಸಹಾಯ ಅಂದರೆ ಅಲ್ಲ. ಇದನ್ನು ಸಹಾಯ ಅನ್ನೋದಕ್ಕಿಂತ ನಿಮ್ಮ ಆ ಒಂದು ಸಂಕಲ್ಪ ಇಲ್ಲಿಗೆ ಸಮರ್ಪಣೆಯನ್ನು ಮಾಡತಕ್ಕಂಥದ್ದು. ತಾವೆಲ್ಲರೂ ಕೂಡ ಒಂದು ಸಂಕಲ್ಪವನ್ನು ಮಾಡಿ ಪೂಜೆ ಮಾಡ್ತಕ್ಕಂಥವ್ರು ಒಬ್ಬರಾಗಲಿ. ಆ ಒಂದು ಸಂಕಲ್ಪ ಹೇಗೆ ಮಾಡೋದು ಅನ್ನೋದನ್ನು ಪ್ರಥಮ ಸ್ಥಾನದಲ್ಲಿ ತಿಳಿಸ್ಕೊಡ್ತೀನಿ. ವಿಳೆದೆಲೆ ಪ್ರತಿಯೊಬ್ಬರೂ ಕೂಡ, ಕುಟುಂಬದಲ್ಲಿ ಎಷ್ಟಿದ್ದೀರೋ, ವಾಸ್ತುಗೃಹದಲ್ಲಿ ಎಷ್ಟು ಜನ ಇದ್ದೀರೋ ಪ್ರತಿಯೊಬ್ಬರೂ ಕೂಡ 2 ವಿಳೆದೆಲೆಯನ್ನು ತೆಗೆದುಕೊಳ್ಳಿ. 2 ವಿಳೆದೆಲೆಯನ್ನು ತೆಗೆದುಕೊಂಡು ಪ್ರತಿಯೊಬ್ಬರೂ ಕೂಡ ನಿಮ್ಮ ಹೆಸರು, ನಿಮ್ಮ ಗೋತ್ರ, ನಿಮ್ಮ ನಕ್ಷತ್ರ, ನಿಮ್ಮ ಹೆಸರು, ನಿಮ್ಮ ಗೋತ್ರ, ನಿಮ್ಮ ನಕ್ಷತ್ರ, ಯಾವ ಕೆಲಸಕ್ಕೋಸ್ಕರ ಈ ಒಂದು ಅನುಷ್ಠಾನವನ್ನು ಮಾಡ್ತಾ ಇದ್ದೀರಿ ಅನ್ನೋದು ಆ ಒಂದು ವಿಳೆದೆಲೆಯಲ್ಲಿ ಅಪ್ಪಟ ಶ್ರೀಗಂಧದಿಂದ ತುಳಸಿ ಕಡ್ಡಿಯ ಸಹಾಯ ತಗೊಂಡು, ತುಳಸಿ ಕಡ್ಡಿಯ ಸಹಾಯವನ್ನು ತಗೊಂಡು ಅಪ್ಪಟ ಶ್ರೀಗಂಧದಿಂದ ಆ ಒಂದು ಹೆಸರು, ಗೋತ್ರ, ನಕ್ಷತ್ರವನ್ನು ಬರೀತಕ್ಕಂಥದ್ದು. ಬರೆದಿದ್ದಾದ ಮೇಲೆ ಒಂದು ವಿಶೇಷವಾಗಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರ ಇದೆ. ಆ ಬೀಜಾಕ್ಷರಿ ಮಂತ್ರ ಏನು ಅನ್ನೋದನ್ನು ನಿಮ್ಮೆಲ್ರಿಗೂ ಕೂಡ ತಿಳಿಸ್ಕೊಡ್ತೀನಿ. ಮತ್ತೊಂದು ವಿಚಾರ ಸ್ಪಷ್ಟೀಕರಿಸ್ತಾ ಇದ್ದೇನೆ. ಕುಟುಂಬದಲ್ಲಿ ನೋಡಿ, ನನ್ನ ಅದೃಷ್ಟಕ್ಕೆ ಆಮೇಲೆ ಕುಟುಂಬದಲ್ಲಿ ಏನಾದರೂ 15-20 ಜನ, ಯಾಕಂದರೆ ಈ ಒಂದು ದೊಡ್ಡ ದೊಡ್ಡ ಕುಟುಂಬದಲ್ಲಿರ್ತಕ್ಕಂಥವ್ರು ಏನಾದರೂ ಒಂದು ತಂತ್ರಸಾರವನ್ನು ಮಾಡಬೇಕಾದ್ರೆ 1 ಸೆಕೆಂಡ್ ಯೋಚನೆ ಮಾಡ್ತಾರೆ. ತುಳಸಿ ಕಡ್ಡಿಯಿಂದ ಮಾಡಬೇಕು ಅಂತ ಇದ್ದಾರೆ, ನಮ್ಮ ಮನೇಲಿ ತುಳಸಿ ತುಂಬ ಚಿಕ್ಕದಾಗಿದೆ, ತುಳಸಿ ಕಟ್ಟೆ ಚಿಕ್ಕದಾಗಿದೆ, ನಾವು 20 ಜನ ಇದ್ದೀವಿ, ಅಷ್ಟು ಜನಕ್ಕೆ ತುಳಸಿ ಕಡ್ಡಿ ಎಲ್ಲಿಂದನಪ್ಪ ತರೋದು? ಅದಕ್ಕೋಸ್ಕರ ನಿಮ್ಮೆಲ್ರಿಗೂ ಕೂಡ ಮತ್ತೊಂದು ಅವಕಾಶವನ್ನು ಕೊಡ್ತಾ ಇದ್ದೇನೆ. ದಾಳಿಂಬ್ರೆ ಕಡ್ಡಿ, ದಾಳಿಂಬ್ರೆ ಹಣ್ಣಿನ ಕಡ್ಡಿ, ದಾಳಿಂಬ್ರೆ ಗಿಡದ ಕಡ್ಡಿ ಬಹಳ ಚಿಕ್ಕದಾಗಿದ್ರೂ ಸಾಕು. ಒಂದೇ ಒಂದು ಕಡ್ಡಿ ಅಂದರೆ ನಿಮ್ಮ ಕೈಗೆ ಸಿಗಬೇಕು, ತಾವು ಅದನ್ನು ಅದರಿಂದ ಬರೆಯೋದಕ್ಕೆ ನಿಮ್ಮ ಸಹಾಯ ತೊಗೊಳ್ಬೇಕು. ಅಷ್ಟಕ್ಕೆ ಮಾತ್ರ ತಾವು ತೊಗೊಳ್ಳಿ. ಕಡ್ಡಿ ತೊಗೊಳ್ಳಿ ಅಂದ ತಕ್ಷಣ ಒಬ್ಬೊಬ್ಬರು ಪೆನ್ನಷ್ಟು ಅಂತ ತೊಗೊಳ್ತಕ್ಕಂಥದ್ದಲ್ಲ. ಚಿಕ್ಕದಾಗಿರ್ತಕ್ಕಂಥದ್ದು ಒಂದು 2 ಇಂಚೋ 3 ಇಂಚೋ ಕಡ್ಡಿ ಇದ್ದರೆ ಸಾಕು. ಅದರ ಸಹಾಯವನ್ನು ತಗೊಂಡು ಅಪ್ಪಟ ಶ್ರೀಗಂಧದಿಂದ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ ಮತ್ತು ಯಾವ ಸಮಸ್ಯೆ, ಯಾವ ವಿಚಾರವಾಗಿ ನೀವು ಒಂದು ಅನುಷ್ಠಾನವನ್ನು ಮಾಡ್ತಾ ಇದ್ದೀರಿ ಅದರ ಆ ಒಂದು ವಿಶ್ಲೇಷಣೆಯನ್ನು ಅದರೊಳಗೆ ಬರೆದಿದ್ದಾದ ನಂತರ ನಾನು ತಿಳಿಸ್ಕೊಡ್ತಕ್ಕಂಥ ಈ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರ, ಈ ಒಂದು ಬೀಜಾಕ್ಷರಿ ಮಂತ್ರ ಅನ್ನೋದಕ್ಕಿಂತ ಬಹಳ ಶಕ್ತಿಯುತ ಮಂತ್ರ ಅಂತಲೇ ಹೇಳ್ಬೋದು. ಈ ಒಂದು ಬೀಜಾಕ್ಷರಿ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕಾದ್ರೂ ಕೂಡ ಬಹಳ ಸ್ಪಷ್ಟವಾಗಿ ಉಚ್ಚಾರಣೆಯನ್ನು ಮಾಡಬೇಕು. ಒಂದು ವೇಳೆ ಉಚ್ಚಾರಣೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಗುರುಗಳೇ, ಆ ಒಂದು ಸ್ಪಷ್ಟತೆ ಬರ್ತಾ ಇಲ್ಲ, ನೀವು ಹೇಳ್ಕೊಡ್ತಾ ಇರ್ತಕ್ಕಂಥ ಬೀಜಾಕ್ಷರಿ ಮಂತ್ರ ಅಂದರೆ ಅದರಲ್ಲಿ ಮತ್ತೊಂದಿದೆ, ಅದನ್ನು ನಾನು ನಿಮ್ಮೆಲ್ರಿಗೂ ಕೂಡ ತಿಳಿಸ್ಕೊಡ್ತೀನಿ. ಅದು ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಸಂಪೂರ್ಣವಾಗಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರ ಏನು ಅನ್ನೋದನ್ನು ಈಗ ನಾನು ನಿಮ್ಮೆಲ್ರಿಗೂ ಕೂಡ ತಿಳಿಸ್ಕೊಡ್ತೀನಿ. ಬೀಜಾಕ್ಷರಿ ಮಂತ್ರವನ್ನು ತಾವೆಲ್ಲರೂ ಕೂಡ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಓಂ ಗ್ಲೌಂ ಗಂ ಶ್ರೀಂ, ಓಂ ಗ್ಲೌಂ ಗಂ ಶ್ರೀಂ, ಓಂ ಗ್ಲೌಂ ಗಂ ಶ್ರೀಂ. ಈ ಬೀಜಾಕ್ಷರಿ ಮಂತ್ರವನ್ನು ತಾವೆಲ್ಲರೂ ಕೂಡ ಪಠನೆಯನ್ನು ಮಾಡಬೇಕು ಮತ್ತು ಆ ಒಂದು ವಿಳೆದೆಲೆಯಲ್ಲಿ ಬರಿಬೇಕು. ಬರೀತಕ್ಕಂಥದ್ದು ನಿಜ, ಇದರಲ್ಲಿ ನಿಮಗೆ ಆಪ್ಷನ್ ಇಲ್ಲ. ಇಷ್ಟು ಬೀಜಾಕ್ಷರಿ ಮಂತ್ರವನ್ನು ನೀವು ಬರೀಲೇಬೇಕು. ಓಂ ಗ್ಲೌಂ ಗಂ ಶ್ರೀಂ ಬೀಜಾಕ್ಷರಿ ಮಂತ್ರವನ್ನು ತಾವೆಲ್ಲರೂ ಕೂಡ ಬರೀಲೇಬೇಕು. ಇನ್ನು ಪಠನೆ ಮಾಡಬೇಕಾದ್ರೆ ನಿಮಗೆ ಸ್ಪಷ್ಟತೆ ಬರ್ತಾ ಇಲ್ಲ, ಉಚ್ಚಾರಣೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂದಾಗ ಮಾತ್ರ ಗ್ಲೌಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ತಾವು ನಿರಂತರವಾಗಿ ಪಠನೆ ಮಾಡ್ತಾನೇ ಇರಬೇಕು. ಗ್ಲೌಂ 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 ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ. ಗಾಗೆ ಮೇಲ್ಗಡೆ ಅರ್ಕಾವತ್ತನ್ನು ಕೊಟ್ಟು ಕೆಳಗಡೆ ಒಂದು ಲಾವತ್ತನ್ನು ಕೊಟ್ಟು ಮಧ್ಯದಲ್ಲಿ ಪಕ್ಕದಲ್ಲಿ ಒಂದು 0 ಹಾಕಬೇಕು. ಈ ರೀತಿಯಾಗಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ನಾನು ಬರೆದಿರ್ತಕ್ಕಂಥದ್ದು ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ನೋಡಿ. ಈ ರೀತಿಯಾಗಿರ್ತಕ್ಕಂಥದ್ದು ಓಂ ಗ್ಲೌಂ ಗಂ ಶ್ರೀಂ ಈ ರೀತಿಯಾಗಿರ್ತಕ್ಕಂಥದ್ದು
ನಾನು ಇದನ್ನು ನನಗೋಸ್ಕರ ಬರ್ಕೊಂಡಿದ್ದೇನೆ, ಆದರೆ ನಾನು ಒಂದು ಸತಿ ನಿಮ್ಮೆಲ್ರಿಗೂ ಕೂಡ ತೋರಿಸ್ಬೇಕು ಅಂತ ಹೇಳಿ ನಾನು ಇದನ್ನು ತೋರಿಸ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಈ ರೀತಿಯಾಗಿರ್ತಕ್ಕಂಥದ್ದು, ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಮೊದಲನೇದಾಗಿ ಯಾರು ಈ ಒಂದು ತಂತ್ರಸಾರವನ್ನು ಮಾಡ್ತಾ ಇದ್ದೀರೋ ಅವರ ಕೈಯಲ್ಲಿ ಈ ಒಂದು ಎಲೆಗಳನ್ನು ಕೊಡ್ತಕ್ಕಂಥದ್ದು. ಕೊಟ್ಟಿದ್ದಾದ ನಂತರ ತಂತ್ರಸಾರಕ್ಕೆ ಅಣುವನ್ನು ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಸಮಯ, ನೀವು ವಾಸ್ತುಗೃಹದಲ್ಲಿ, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ದೇವರ ಮನೆ ಇರುತ್ತೆ. ಆ ದೇವರ ಮನೆ ಒಳಗಡೆನೆ ನೀಟಾಗಿ ಸಂಪೂರ್ಣವಾಗಿ ಭೂಮಿಯನ್ನು ಶುದ್ಧಿ ಮಾಡಿ, ಆ ಶುದ್ಧಿ ಮಾಡಿರ್ತಕ್ಕಂಥ ಭೂಮಿಯ ಮೇಲೆ ನಾನು ತಿಳಿಸ್ಕೊಟ್ಟಿರ್ತಕ್ಕಂಥ ಆ ಒಂದು ರಂಗೋಲಿಯಿಂದ ಸಹಾಯವನ್ನು ತಗೊಂಡು ಆ ಒಂದು ಯಂತ್ರಸಾರವನ್ನು ಹಾಕೊಳ್ತಕ್ಕಂಥದ್ದು. ಯಂತ್ರಸಾರ ಹಾಕೊಳ್ಬೇಕಾಗಿರ್ತಕ್ಕಂಥದ್ದು ಇಷ್ಟೇ, ಜಾಸ್ತಿ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಈಗಾಗಲೇ ನಾನು ನಿಮ್ಮೆಲ್ಲರಿಗೂ ಕೂಡ ಆ ಒಂದು ಚಿತ್ರೀಕರಣವನ್ನು ತೋರಿಸಿದ್ದೆ ನೋಡಿ. ಈ ರೀತಿಯಾಗಿರ್ತಕ್ಕಂಥದ್ದು ಒಂದು ವೃತ್ತಾಕಾರವನ್ನು ಹಾಕ್ಕೊಳ್ತೀರಾ, ಒಂದು ತ್ರಿಕೋಣವನ್ನು ಹಾಕ್ಕೊಳ್ತೀರಾ, ಆ ಕಡೆ ಈ ಕಡೆ 2 ಗೆರೆಗಳನ್ನು ಹಾಕ್ತೀರಿ ಅಷ್ಟೇ. ಇದರಲ್ಲಿ ದೊಡ್ಡ ಸಾಹಸವೇನೂ ಇಲ್ಲ. ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ನೋಡಿ. ಒಂದು ವೃತ್ತಾಕಾರವನ್ನು ಹಾಕ್ಕೊಳ್ತೀರಾ, ಮಧ್ಯದಲ್ಲಿ ಒಂದು ತ್ರಿಕೋಣವನ್ನು ಹಾಕ್ಕೊಳ್ತೀರಾ, ಇದಾದ ಮೇಲೆ ಈ ಕಡೆ ಮತ್ತು ಈ ಕಡೆ 2 ಗೆರೆಗಳನ್ನು ಹಾಕ್ಕೊಳ್ತೀರಾ, 2 ಗೆರೆಗಳನ್ನು ಹಾಕ್ಕೊಳ್ತೀರಾ. ಇಷ್ಟೇ ನೀವು ಮಾಡಬೇಕಾಗಿರುತ್ತೆ. ಇದೇನು ಗುರುಗಳೇ, ತಾವಿಲ್ಲೇನೋ ಚಿಹ್ನೆಗಳನ್ನು ಇಟ್ಟಿದ್ದೀರಿ, ಅದ್ರ ಬಗ್ಗೆ ನೀವು ತಿಳಿಸ್ತಾ ಇಲ್ವಲ್ಲ ಅಂದರೆ, ಇದೆರಡನ್ನು ಕೂಡ ನಾನು ಹಾಕೊಂಡಿರ್ತಕ್ಕಂಥದ್ದು. ಅಲ್ಲಿ 2 ದೀಪಗಳನ್ನು ಇಟ್ಕೊಳ್ಬೇಕು. ಅಂದರೆ ಹಾಕಿಕೊಂಡಿರ್ತಕ್ಕಂಥ ಯಂತ್ರಸಾರದ ಮುಂಭಾಗದಲ್ಲಿ 2 ದೀಪಗಳನ್ನು ಇಟ್ಕೊಳ್ತಕ್ಕಂಥದ್ದು. ಆ ದೀಪಗಳನ್ನು ಯಾವಾಗ ಇಡಬೇಕು ಅಂತ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ. ಇನ್ನು ಈ ಒಂದು ರಂಗೋಲಿಯನ್ನು ಹಾಕಿಕೊಂಡಿದ್ದಾದ ನಂತರ ಮುಂದೆ ತಾವು ಮಾಡಬೇಕಾಗಿರ್ತಕ್ಕಂಥ ಪೂಜಾನುಷ್ಠಾನ ಏನು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ, ಈಗಾಗಲೇ ತಾವೆಲ್ಲರೂ ಕೂಡ ರಂಗೋಲಿಯನ್ನು ಹಾಕಿ ಸಿದ್ಧಪಡಿಸಿ ಇಟ್ಕೊಂಡಿದ್ದೀರಿ. ರಂಗೋಲಿಯನ್ನು ಹಾಕಿದ್ದಾದ ನಂತರ ಈಗಾಗಲೇ ಪ್ರತಿಯೊಬ್ಬರೂ ಕೂಡ ಆ ಒಂದು ಹೆಸರು, ಗೋತ್ರ, ನಕ್ಷತ್ರವನ್ನು ಬರೆದಿರತಕ್ಕಂಥ ಆ ಒಂದು ವಿಳೆದೆಲೆಯನ್ನು, ಬೀಜಾಕ್ಷರಿ ಮಂತ್ರವನ್ನು ಬರೆದಿರತಕ್ಕಂಥ ವಿಳೆದೆಲೆಯನ್ನು ಯಾರು ಪೂಜೆಯನ್ನು ಮಾಡ್ತಾ ಇದ್ದೀರೋ ಅವರು ಆ ಒಂದು ವಿಳೆದೆಲೆಯನ್ನು ತೆಗೆದುಕೊಂಡು ಆ ವಿಳೆದೆಲೆಯನ್ನು ಅಲ್ಲಿ ತಾವು ರಂಗೋಲಿಯನ್ನು ಹಾಕಿಕೊಂಡಿರ್ತಕ್ಕಂಥ ಮಧ್ಯಭಾಗದಲ್ಲಿ, ಆ ಒಂದು ತ್ರಿಕೋಣದ ಮಧ್ಯಭಾಗದಲ್ಲಿ ಆ ಒಂದು ವಿಳೆದೆಲೆಯನ್ನು ಇಡ್ತಕ್ಕಂಥದ್ದು. ಇಟ್ಟಿದ್ದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, 2 ದೀಪಗಳನ್ನು ಹಚ್ಚಬೇಕು. ಅದಾದ ಮೇಲೆ ವಿಳೆದೆಲೆಯನ್ನು ಇಟ್ಟಾದ ನಂತರ ಆ ಒಂದು ದೀಪವನ್ನು ಹಚ್ಚತಕ್ಕಂಥದ್ದು. ದೀಪವನ್ನು ಹಚ್ಚಿದ್ದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಈಗ ವನಸಿರಿಗಳನ್ನು ಉಪಯೋಗಿಸ್ತಕ್ಕಂಥ ಸಮಯ. ವನಸಿರಿಗಳನ್ನು ಉಪಯೋಗಿಸ್ತಕ್ಕಂಥ ಸಮಯ ಪ್ರಥಮದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ, ಎಡಮುರಿ ಮತ್ತು ಬಲಮುರಿ. ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, ಎಡಮುರಿ ಮತ್ತು ಬಲಮುರಿ ಈ ರೀತಿಯಾಗಿರ್ತಕ್ಕಂಥದ್ದು. ನಾನೀಗಾಗಲೇ ಮತ್ತೆ ತಿಳಿಸ್ಕೊಟ್ಟೆ, ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಎಡಮುರಿ ಮತ್ತು ಬಲಮುರಿ, ಈ ಒಂದು ಎಡಮುರಿ ಮತ್ತು ಬಲಮುರಿಯನ್ನು ವಿಳೆದೆಲೆಯ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಇಡತಕ್ಕಂಥದ್ದು. ತಾವಿಟ್ಟಿರತಕ್ಕಂಥ ವಿಳೆದೆಲೆಯ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಆ ಒಂದು ಎಡಮುರಿ ಮತ್ತು ಬಲಮುರಿಯನ್ನು ಇಡತಕ್ಕಂಥದ್ದು. ಇಟ್ಟಿದ್ದಾದ ನಂತರ ವಿಳೆದೆಲೆಯ ಮಧ್ಯಭಾಗದಲ್ಲಿ ಜಾಕಾಯಿ, ನಿಮ್ಮೆಲ್ರಿಗೂ ಕೂಡ ತೋರಿಸಿದೆ ನಾನು, ಜಾಕಾಯಿ ಈ ರೀತಿಯಾಗಿರ್ತಕ್ಕಂಥದ್ದು. ಜಾಕಾಯಿ ಪ್ರತಿಯೊಬ್ಬರು ಕೂಡ ನೋಡ್ತಾ ಇದ್ದೀರಿ. ಜಾಕಾಯಿ ಬಹಳ ಗುಂಡುಗಿರುತ್ತೆ. ಈ ರೀತಿಯಾಗಿ ಈ ಒಂದು ಜಾಕಾಯನ್ನು ಪ್ರತಿಯೊಬ್ಬರೂ ಕೂಡ ವಾಸ್ತುಗೃಹದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ನೋಡಿ, ಎಡಮುರಿ ಬಲಮುರಿಯನ್ನು ಕೂಡ ನಾನು ಹೇಳ್ತಾ ಇದ್ದೇನೆ. ವಾಸ್ತುಗೃಹದಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಕುಟುಂಬಸ್ಥರೂ ಕೂಡ ಎಲ್ಲರ ಕೈಯಲ್ಲೂ ಕೂಡ ಮುಟ್ಟಿ ಸಂಕಲ್ಪವನ್ನು ಮಾಡೇ ತಾವಿಡ್ತಕ್ಕಂಥದ್ದು. ಈ ರೀತಿಯಾಗಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಜಾಕಾಯಿ ತಾವೆಲ್ಲರೂ ಕೂಡ ಈ ರೀತಿಯಾಗಿ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿ ತಾವು ಮಧ್ಯಭಾಗದಲ್ಲಿ ಇಡತಕ್ಕಂಥದ್ದು. ಅಂದರೆ ಆ ಒಂದು ರಂಗೋಲಿಯನ್ನು ಹಾಕಿರ್ತಕ್ಕಂಥ ಅಂದರೆ ವಿಳೆದೆಲೆಯ ಮಧ್ಯಭಾಗದಲ್ಲಿ, ವಿಳೆದೆಲೆ ಮೇಲೆ ಮಧ್ಯಭಾಗದಲ್ಲಿ ಇಡ್ತಕ್ಕಂಥದ್ದು. ಇದೆಲ್ಲವೂ ಆದ ನಂತರ ಪಚ್ಕರ್ಪೂರ ನಿಮ್ಮೆಲ್ರಿಗೂ ಕೂಡ ನಾನು ತೋರಿಸಿದ್ದೆ. ಪಚ್ಕರ್ಪೂರವನ್ನೂ ಕೂಡ ಆ ಒಂದು ವಿಳೆದೆಲೆಯ ಮಧ್ಯಭಾಗದಲ್ಲಿ ಹಾಕ್ತಕ್ಕಂಥದ್ದು. ಕುಟುಂಬದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಒಂದು ಸಂಕಲ್ಪವನ್ನು ಮಾಡಿ ಈ ರೀತಿಯಾಗಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಪಚ್ಕರ್ಪೂರವನ್ನು ಕೂಡ ಮಧ್ಯಭಾಗದಲ್ಲಿ ಇಡ್ತೀರಿ. ಇಟ್ಟಿದ್ದಾದ ನಂತರ ನಾನು ಹೇಳಿದೆ ಬಹಳ ವಿಶೇಷವಾಗಿ ಈ ಒಂದು ಟಚ್ ಮೀ ನಾಟ್ ಪ್ಲಾಂಟ್ ಅಂದರೆ ಮುಟ್ಟಿದ್ರೆ ಮುನಿ ಎಂಬತಕ್ಕಂಥ ಗಿಡವನ್ನು ನಾನು ನಿಮ್ಮೆಲ್ರಿಗೂ ಕೂಡ ಹೇಳ್ತಾ ಇದ್ದೆ, ತೋರಿಸ್ತಾನೂ ಇದ್ದೆ, ಈಗಾಗಲೇ ತೋರಿಸಿದ್ದೇನೆ. ಈ ರೀತಿಯಾಗಿರ್ತಕ್ಕಂಥದ್ದು ಟಚ್ ಮೀ ನಾಟ್ ಪ್ಲಾಂಟ್ ಅಂದರೆ ಮುಟ್ಟಿದ ತಕ್ಷಣ ಆ ಒಂದು ಏನು ಕ್ಲೋಸ್ ಆಗ್ಬಿಡುತ್ತಲ್ಲ, ಮುದುರ್ಕೊಂಡ್ಬಿಡುತ್ತೆ. ಹರಡಿರ್ತಕ್ಕಂಥ ಗಿಡ ಹಾಗೆ ಮುದುರ್ಕೊಂಡ್ಬಿಡುತ್ತೆ. ಆ ರೀತಿಯಾಗಿರ್ತಕ್ಕಂಥದ್ದು ಈ ಒಂದು ಟಚ್ ಮೀ ನಾಟ್ ಪ್ಲಾಂಟನ್ನು ಕೂಡ ಆ ಒಂದು ವಿಳೆದೆಲೆಯ ಮಧ್ಯಭಾಗದಲ್ಲಿ ಇಡ್ತಕ್ಕಂಥದ್ದು. ಕುಟುಂಬದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಈ ಒಂದು ಗಿಡವನ್ನೂ ಕೂಡ ಆ ಒಂದು ಎಲೆಯನ್ನೂ ಕೂಡ ಮುಟ್ಟಿ ಸಂಕಲ್ಪವನ್ನು ಮಾಡಿ ಮಧ್ಯಭಾಗದಲ್ಲಿ ಇಡ್ತಕ್ಕಂಥದ್ದು. ಇನ್ನು ಇದೆಲ್ಲವೂ ಆದ ನಂತರ ಇದಕ್ಕೆ ಒಂದು ಚೂರು ಧೂಪ ದೀಪ ಇದೆರಡನ್ನು ಮಾಡಿದ್ದಾದ ನಂತರ
ಧೂಪ ದೀಪ ಅಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಒಂದು ಸ್ವಲ್ಪ ಅಂದರೆ ಊದ್ಕಡ್ಡಿಯನ್ನು ತೆಗೆದುಕೊಂಡು ಊದ್ಕಡ್ಡಿಯನ್ನು ಬೆಳಗ್ತಕ್ಕಂಥದ್ದು, ಬೆಳಗಿದ್ದಾದ ನಂತರ ಆರತಿ ಮಾಡತಕ್ಕಂಥದ್ದು. ಇದೆಲ್ಲವೂ ಆದ ನಂತರ ಕಬ್ಬಿಣದ ಪಾತ್ರೆಯೋ ಇಲ್ಲಾಂದರೆ ಕಬ್ಬಿಣದ ಆ ಒಂದು ಬಟ್ಲೋ ಯಾವುದಾದ್ರೂ ಸಹಾಯವನ್ನು ತಗೊಂಡು ಇಲ್ಲಿರ್ತಕ್ಕಂಥ ಆ ಒಂದು ವನಸಿರಿಗಳನ್ನು ನಾನು ನಿಮ್ಮೇನೇನು ತೋರಿಸಿದ್ದೇನೆ, ಪಚ್ಕರ್ಪೂರ, ಎಡಮುರಿ, ಬಲಮುರಿ ಮತ್ತು ಈ ಒಂದು ಜಾಕಾಯಿ ಮತ್ತು ಇಲ್ಲಿ ನಾನು ತೋರಿಸಿರ್ತಕ್ಕಂಥ ಆ ಒಂದು ಗಿಡ, ಮುಟ್ಟಿದ್ರೆ ಮುನಿ ಎಂಬತಕ್ಕಂಥ ಗಿಡ, ಇದಿಷ್ಟರವನ್ನು ಕೂಡ ಸಂಪೂರ್ಣವಾಗಿ ಪಚನ ಮಾಡಬೇಕಂದ್ರೆ ಬೆಂಕಿಯಲ್ಲಿ ಸುಟ್ಟು ಪಚನ ಮಾಡಬೇಕಾದ್ರೆ ಕಪ್ಪು ಇದು ಮಾಡ್ಕೊಳ್ಬೇಕು. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಈ ರೀತಿಯಾಗಿರ್ತಕ್ಕಂಥದ್ದು ಕಪ್ಪನ್ನು ತಯಾರಿಸ್ಕೊಳ್ತಕ್ಕಂಥದ್ದು. ಈಗ ಹೋಮ ಮಾಡಿದ್ದಾದ ನಂತರ ರಕ್ಷೆ ನಾವೆಲ್ಲ ಹೇಗೆ ತೆಗೆದುಕೊಳ್ತೀವೋ ಆ ರೀತಿಯಾಗಿ ಇದನ್ನು ಸಂಪೂರ್ಣವಾಗಿ ಕರ್ಪೂರದ ಸಹಾಯದೊಂದಿಗೆ ಸುಟ್ಟು ಕರಕಲು ಮಾಡತಕ್ಕಂಥದ್ದು. ವಿಳೆದೆಲೆಯನ್ನು ಹಾಕೊಳ್ತಕ್ಕಂಥದ್ದಲ್ಲ, ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ. ವಿಳೆದೆಲೆಯನ್ನು ಹಾಕೊಳ್ತಕ್ಕಂಥದ್ದಲ್ಲ, ದಯವಿಟ್ಟು ಜೋಪಾನ. ನಾನು ಹೇಳಿದೆ ಅಂತ ವಿಳೆದೆಲೆ ಸೇರಿಸಿ ಇಟ್ಬಿಡಬೇಡಿ. ವಿಳೆದೆಲೆ ಇದಕ್ಕೂ ಕೂಡ ಕೆಲಸಕ್ಕೆ ಬರುತ್ತೆ. ವಿಳೆದೆಲೆಯನ್ನು ಆಮೇಲೆ ಇಟ್ಕೊಳ್ತಕ್ಕಂಥದ್ದು. ಇದೆಲ್ಲವನ್ನೂ ಕೂಡ ಇರ್ತಕ್ಕಂಥ ಸಾಮಗ್ರಿಗಳೆಲ್ಲವನ್ನೂ ಕೂಡ ಕಪ್ಪನ್ನು ಮಾಡ್ಕೊಂಡಿದ್ದಾದ ನಂತರ, ಸುಟ್ಟು ಕರಕಲು ಮಾಡಿದ್ದಾದ ನಂತರ ತಾವೇನು ಮಾಡಬೇಕಂದ್ರೆ ಮೊದಲನೇದಾಗಿ ಆ ಒಂದು ಕರಕಲು ಮಾಡಿರ್ತಕ್ಕಂಥ ಆ ಒಂದು ಕಪ್ಪನ್ನು ಮನೆಯಲ್ಲಿರ್ತಕ್ಕಂಥ ಗಂಡಸರು ಹೆಂಗಸರು ನೀವಿಬ್ಬರೂ ಸಹಿತ ನಿಮ್ಮ ಲಲಾಟದಲ್ಲಿ ಮತ್ತು ನಿಮ್ಮ ಬಲಗಡೆ ಹುಬ್ಬು, ಗಂಡಸರಾದರೆ ಬಲಗಡೆ ಹುಬ್ಬು, ಹೆಂಗಸರಾದರೆ ಎಡಗಡೆ ಹುಬ್ಬು, ತಾವೆಲ್ಲರೂ ಕೂಡ ಗಮನಿಸಬೇಕು. ಗಂಡಸರಾದರೆ ಬಲಗಡೆ ಹುಬ್ಬು, ಹೆಂಗಸರಾದರೆ ಎಡಗಡೆ ಹುಬ್ಬು ಇಟ್ಕೊಳ್ತಕ್ಕಂಥದ್ದು. ಆ ಒಂದು ಕಪ್ಪು ತಯಾರಿಸ್ಕೊಂಡಿರ್ತಕ್ಕಂಥ ಕಪ್ಪನ್ನು ಅದು ಎಷ್ಟು ದಿವಸ ಖಾಲಿ ಆಗುತ್ತೋ ಅಷ್ಟು ದಿವಸನೂ ಉಪಯೋಗಿಸಿ, ಅದನ್ನು ವೇಸ್ಟ್ ಮಾಡಲೇಬೇಡಿ. ಅದೆಷ್ಟು ದಿವಸ ನಿಮ್ಗಿರುತ್ತೋ ಅಷ್ಟು ದಿವಸನೂ ಕೂಡ ಅದು ಖಾಲಿ ಆಗೋವರೆಗೂ ಕೂಡ ಉಪಯೋಗಿಸ್ತಕ್ಕಂಥದ್ದು. ಅದಕ್ಕೆ ಇಷ್ಟೇ ದಿವಸ ಎಂಬತಕ್ಕಂಥದ್ದು ಏನೂ ಇಲ್ಲ, ಅದನ್ನು ತಾವೆಲ್ಲರೂ ಕೂಡ ಉಪಯೋಗಿಸ್ಕೊಳ್ತಕ್ಕಂಥದ್ದು. ಇದಾದ ನಂತರ ಗುರುಗಳೇ ವಿಳೆದೆಲೆ ಏನು ಮಾಡಬೇಕು ಈಗ ಹೇಳ್ತೇನೆ. ಯಾರ್ಯಾರು ಕುಟುಂಬದಲ್ಲಿ ವಿಳೆದೆಲೆಯಲ್ಲಿ ನಿಮ್ಮ ಹೆಸರನ್ನು ಬರೆದಿರ್ತೀರೋ, ಅವರು ಯಾರ್ಯಾರ ಹೆಸರನ್ನು ಬರೆದಿರ್ತಾರೋ ಆ ವ್ಯಕ್ತಿಗಳು ಮಾತ್ರ ಆ ಒಂದು ವಿಳೆದೆಲೆಯನ್ನು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ಕೂತು ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಪಠನೆ ಮಾಡಬೇಕು. ಇದೆಲ್ಲದಕ್ಕಿಂತ ಮುನ್ನ ತಾವು ಮಾಡಬೇಕಾಗಿರ್ತಕ್ಕಂಥ ಮಹಾ ಕೆಲಸ ಏನಪ್ಪ ಅಂದರೆ, ದಯವಿಟ್ಟು ಕ್ಷಮಿಸಿ, ನಾನು ಹೇಳೋದನ್ನು ಎಲ್ಲೋ ಒಂದು ಕಡೆ ನಾನು ಎಡುವುದೇ, ಕ್ಷಮೆ ಇರಲಿ. ಇದನ್ನು ಮಾಡೋದಕ್ಕಿಂತ ಮುಂಚೆ ತಂತ್ರಸಾರದ ಮಧ್ಯಭಾಗದಲ್ಲಿ ತಾವು ಆ ಒಂದು ತಂತ್ರಸಾರ ಮಧ್ಯಭಾಗದಲ್ಲಿ ಹಾಕಿಕೊಂಡಿರ್ತಕ್ಕಂಥ ವನಸಿರಿಗಳೇನಿದೆ ವಿಳೆದೆಲೆಯ ಮೇಲೆ ತಾವೆಲ್ಲರೂ ಕೂಡ ಕುಟುಂಬದಲ್ಲಿರ್ತಕ್ಕಂಥವ್ರು ಅಷ್ಟೂ ಜನನೂ ಕೂಡ ನಿಮ್ಮ ಹಸ್ತವನ್ನು ಅದರ ಮೇಲೆ ಇಡ್ತಕ್ಕಂಥದ್ದು. ಒಬ್ಬರು ಇಟ್ಟರು ಅಂತ ಹೇಳಿ ಇನ್ನೊಬ್ಬರು ಎಲ್ಲೋ ಪಕ್ಕದಲ್ಲಿ ಇಡ್ತಕ್ಕಂಥದ್ದಲ್ಲ, ಎಲ್ಲರೂ ಕೂಡ ಅವರ ಕೈ ಮೇಲೆ ಈ ರೀತಿಯಾಗಿ ಹಸ್ತವನ್ನು ಇಟ್ಟು ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು 18 ಬಾರಿ ಪಠನೆ ಮಾಡತಕ್ಕಂಥದ್ದು. ಅದಾದ ನಂತರ ಗ್ಲೌಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಕೂಡ 48 ಬಾರಿ ಪಠನೆ ಮಾಡಬೇಕು. ಗ್ಲೌಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 48 ಬಾರಿ ಪಠನೆ ಮಾಡಿ ಓಂ ದುಂ ದುರ್ಗಾಯೈ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು 18 ಬಾರಿ ಪಠನೆ ಮಾಡ್ತಕ್ಕಂಥದ್ದು. ಅದಾದ ನಂತರ ಈಗ ತಾವೆಲ್ಲರೂ ಕೂಡ ಪಚನವನ್ನು ಮಾಡ್ತೀರಿ, ಕಪ್ಪನ್ನು ತಯಾರಿಸ್ಕೊಳ್ತೀರಿ, ಕಪ್ಪನ್ನು ಹಚ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀರಿ. ಆ ಕ್ಷಣವೇ ಆ ಒಂದು ವಿಳೆದೆಲೆಯನ್ನು ಯಾರ್ಯಾರ ಹೆಸರು ಬರೆದಿರ್ತಾರೋ ಅದೇ ವ್ಯಕ್ತಿಗಳು ಅದನ್ನು ತೆಗೆದುಕೊಳ್ತಕ್ಕಂಥದ್ದು. ತೆಗೆದುಕೊಂಡಿದ್ದಾದ ನಂತರ ಪ್ರತಿಯೊಬ್ಬರೂ ಕೂಡ ಒಂದು ತಟ್ಟೆಯಲ್ಲೋ ಇಲ್ಲ ಅಂದರೆ ಒಂದು ಪಾತ್ರೆಯಲ್ಲೋ ನೀರನ್ನು ಸಿದ್ಧಪಡಿಸಿಟ್ಕೊಳ್ಳಿ. ತಾವೆಲ್ಲರೂ ಕೂಡ ಆ ಒಂದು ವಿಳೆದೆಲೆಯಲ್ಲಿ ಒಂದು ದೃಢ ಮನಸ್ಸಿನಿಂದ ಸಂಕಲ್ಪವನ್ನು ಮಾಡಿ, ಬಹಳ ಒಳ್ಳೆ ಸಂಕಲ್ಪವನ್ನು ಮಾಡಿ, ಆ ಒಂದು ಕೆಲಸ ನನಗೆ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗಬೇಕಮ್ಮ ತಾಯಿ ಎಂಬತಕ್ಕಂಥ ಸಂಕಲ್ಪವನ್ನು ಮಾಡಿ ಆ ನೀರಿನ ಒಳಗಡೆ ಆ ವಿಳೆದೆಲೆಯನ್ನು ಹಾಕ್ತಕ್ಕಂಥದ್ದು. ಕುಟುಂಬದಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಆ ನೀರಿನ ಒಳಗಡೆ ವಿಳೆದೆಲೆಯನ್ನು ಹಾಕ್ತಕ್ಕಂಥದ್ದು. ಆ ಒಂದು ವಿಳೆದೆಲೆ ಇರ್ತಕ್ಕಂಥ ನೀರಿನ ಆ ಒಂದು ಬಿಂದಿಗೆನೋ ಇಲ್ಲಾಂದರೆ ಪಾತ್ರೆನೋ ಏನಿದೆ ಅದನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಹಸಿರು ಗಿಡದ ಬುಡಕ್ಕೆ ಹಾಕಿ, ಇಲ್ಲ ಅಂದರೆ ತೀರಾ ಈ ಒಂದು ಹರಿಯೋ ನದಿ ಎಲ್ಲಾದರೂ ಇದ್ದರೆ ನಿಮ್ಮ ವಾಸ್ತುಗೃಹದ ಹತ್ತಿರ ಎಲ್ಲಾದರೂ ಹರಿಯೋ ನದಿ ತೀರದಲ್ಲಿ ವಾಸ್ತುಗೃಹಗಳೇನಾದ್ರು ಇದ್ದರೆ ಆ ಹರಿಯೋ ನದಿಯಲ್ಲಿ ಬಿಟ್ಬಿಡಿ. ಸಿಟಿನಲ್ಲಿರ್ತಕ್ಕಂಥವ್ರು ತಾವೆಲ್ಲೂ ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ವಾಸ್ತುಗೃಹದ ಹತ್ರ ಇರ್ತಕ್ಕಂಥದ್ದು ಎಲ್ಲಾದರೂ ಗಿಡ ಇದು ಯಾವ ಗಿಡ ಆದರೂ ಕೂಡ ಪರವಾಗಿಲ್ಲ, ಹಸಿರು ಗಿಡದ ಬುಡಕ್ಕೆ ಹಾಕ್ಬಿಡಿ. ಏನೂ ತೊಂದರೆ ಇಲ್ಲ, ತಲೆನೇ ಕೆಡಿಸ್ಕೊಳ್ತಕ್ಕಂಥದ್ದಿಲ್ಲ. ಇದಕ್ಕೆ ತಾವಿನ್ನೇನೋ ತಲೆ ಕೆಡಿಸ್ಕೊಂಡು ಅಯ್ಯೋ ಅಲ್ಲಿ ತನಕ ಹೋಗ್ಬೇಕಲ್ಲಪ್ಪ, ಹರಿಯೋ ನದಿ ತನಕ ಹೋಗ್ಬೇಕಲ್ಲಪ್ಪ, ಆ ಥರ ಏನೂ ಇಲ್ಲ. ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ವಾಸ್ತುಗೃಹದ ಹತ್ರನೇ ಆ ಒಂದು ಯಂತ್ರಸಾರವನ್ನು ವಿಸರ್ಜನೆ ಮಾಡ್ತಕ್ಕಂಥದ್ದು. ಇದಾದ ನಂತರ ಆ ಒಂದು ಕಪ್ಪು ಸಂಪೂರ್ಣವಾಗಿ ಎಲ್ಲಿವರೆಗೂ ಮುಗಿಯುತ್ತೋ ಅಲ್ಲಿವರೆಗೂ ಕೂಡ ಆ ಒಂದು ಕಪ್ಪನ್ನು ಹಚ್ಕೊಳ್ತಕ್ಕಂಥದ್ದು. ಇದನ್ನು ತಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡಿ. ತಂತ್ರಸಾರ ಮಾಡಲಿಕ್ಕೆ, ಕೇಳಲಿಕ್ಕೆ, ಹೇಳಲಿಕ್ಕೆ ಬಹಳ ಈಸಿನೇ. ಆದರೆ ಮಾಡಿದ್ದಾದ ನಂತರ ಆಗ್ತಕ್ಕಂಥ ಅಚ್ಚರಿಗಳು
ನಿಂತಿರ್ತಕ್ಕಂಥ ಕೆಲಸ ಬಹಳ ಫಾಸ್ಟಾಗಿ ಆಗ್ತಕ್ಕಂಥದ್ದಾಗಲಿ, ನಿಮ್ಮ ಮನೋಕಾಮನೆಗಳು ಸಿದ್ಧಿ ಆಗ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಅಚ್ಚರಿಯನ್ನೇ ಮೂಡಿಸ್ತಕ್ಕಂಥದ್ದಿರುತ್ತೆ. ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರ ಗುರುಗಳೇನೋ ಹೇಳ್ತಾರೆ ಬಿಡಪ್ಪ ಅಂತಕ್ಕಂಥದ್ದನ್ನು ಮಾತ್ರ ದಯವಿಟ್ಟು ಯೋಚನೆ ಮಾಡಬೇಡಿ, ಅದರ ಆಲೋಚನೆಯೇ ಮಾಡಬೇಡಿ. ತಂತ್ರಸಾರ ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರೂ ಕೂಡ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಈ ಒಂದು ತಂತ್ರಸಾರವನ್ನು ಆಚರಣೆಯನ್ನು ಮಾಡಿ, ನಿಜಕ್ಕೂ ಇದು ಒಂದು ತಂತ್ರ ಅಂತಲೇ ಹೇಳ್ಬೋದು. ನಿಜಕ್ಕೂ ತಂತ್ರಸಾರವನ್ನು ಮಾಡಿದ್ರೆ ಅಂದುಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರ. ತ್ರಿಶಕ್ತಿ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಸಿಗುತ್ತೆ. ಇನ್ನು ರಾಶಿ ಫಲದತ್ತ ಗಮನವನ್ನು ವಹಿಸೋಣ. ಮುಂದಿನ ಭಾಗದಿಂದ ರಾಶಿ ಫಲವನ್ನು ಪ್ರಾರಂಭ ಮಾಡೋಣ. ತಾವೆಲ್ಲರೂ ಕೂಡ ಇದೇ ರೀತಿ ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟೆ. ಇನ್ನು ರಾಶಿ ಫಲದತ್ತ ಗಮನವನ್ನು ವಹಿಸೋಣ. ತಾವೆಲ್ಲರೂ ಕೂಡ ಕಾಯ್ತಾ ಇರೋದೇ ರಾಶಿ ಫಲಕ್ಕೋಸ್ಕರ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಿರುತ್ತೆ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಆದಷ್ಟು ಜೋಪಾನ, ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಇದು ಯಾವುದಕ್ಕೂ ಕೂಡ ಈ ಭಾನುವಾರ ಅಷ್ಟು ಸೂಕ್ತವಾಗಿರ್ತಕ್ಕಂಥದ್ದಲ್ಲ. ತಮ್ಮೆಲ್ಲರಿಗೂ ಕೂಡ ಒಳಿತಾಗಬೇಕು ಅಂತೇನೆ ಭಾನುವಾರನೇ ತಾವೆಲ್ಲರೂ ಕೂಡ ಮನೆಯಲ್ಲಿರ್ತಕ್ಕಂಥದ್ದು. ಒಂದು 10 ನಿಮಿಷನಾದರೂ ಸ್ವಲ್ಪ ಸಮಯ ಸಿಗ್ತಕ್ಕಂಥದ್ದು. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸ್ತಕ್ಕಂಥ ಒಂದು ತಂತ್ರಸಾರವನ್ನು ಈಗಾಗಲೇ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಆ ಒಂದು ತಂತ್ರಸಾರವನ್ನು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ತಾವು ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡಿದ್ದೇ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥಿರುತ್ತೆ. ಆದರೆ ಜೋಪಾನ, ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಲ್ಲೋ ಒಂದು ಕಡೆ ಪ್ರಾರಂಭದ ಹಂತದಲ್ಲಿ ಎಡುವತಕ್ಕಂಥದ್ದಿರುತ್ತೆ. ಒಂದಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಭಗವಂತನ ಅನುಗ್ರಹದಿಂದ ಕೆಲಸವೇನೋ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಇದರಲ್ಲಿ ತಾವು ತೋರಿಸ್ತಕ್ಕಂಥ ಆಸಕ್ತಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರಬೇಕು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ಆ ಒಂದು ಇರ್ತಕ್ಕಂಥ ಆಸಕ್ತಿಯನ್ನು ಕಡಿಮೆ ಮಾಡಿಕೊಳ್ಳತಕ್ಕಂಥದ್ದಾಗಲಿ, ಮಾಡ್ತಕ್ಕಂಥ ಕೆಲಸದಲ್ಲಿ ನೀವು ಇವತ್ತಿನ ದಿವಸ ಅಯ್ಯೋ ಪ್ರತಿನಿತ್ಯ ನಡೀತಕ್ಕಂಥ ಕೆಲಸನೇ ತಾನೆ ಬಿಡಪ್ಪ ಮಾಡಿಕೊಂಡ್ರೆ ಆಯಿತು ಎಂಬತಕ್ಕಂಥ ಮನೋಭಾವದಿಂದ ಮಾಡ್ತಕ್ಕಂಥ ಕೆಲಸವನ್ನು ಕೈ ಬಿಡ್ತಕ್ಕಂಥದ್ದಾಗಲಿ, ಇದು ಯಾವುದನ್ನು ಕೂಡ ಮಾಡಬೇಡಿ. ಜೋಪಾನ, ಆಗ್ತಕ್ಕಂಥ ಕೆಲಸವನ್ನು ಕೂಡ ತಾವೇ ನಿಮ್ಮ ಕೈಯಾರೆ ಹಾಳು ಮಾಡ್ಕೊಳ್ತಕ್ಕಂಥದ್ದಿರುತ್ತೆ. ಆದಷ್ಟು ಕೂಡ ಜೋಪಾನ, ತಿಳಿಸ್ಕೊಟ್ಟಿರತಕ್ಕಂಥ ತಂತ್ರಸಾರವನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡಿ, ಅದರ ಜೊತೆಗೆ ಗಣಪತಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತಯೇ ನಮಃ. ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಸ್ತುಲಂಬೋದರಾಯೇ ಕಥಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀವರದ ಮೂರ್ತಯೇ ನಮೋ ನಮಃ. ಅಂತಹ ಮಹಾಗಣಪತಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ಒಂದು ರೀತಿ ಹೇಳಬೇಕಂದ್ರೆ ಒಂದಷ್ಟು ಸಿಹಿ ಸುದ್ದಿಗಳನ್ನು ಕೇಳಿಸ್ತಕ್ಕಂಥದ್ದಿರುತ್ತೆ. ಭಾನುವಾರ ತಾವೆಲ್ಲರೂ ಕೂಡ ಇಚ್ಛೆ ಪಡ್ತಕ್ಕಂಥದ್ದೇನಪ್ಪ ಅಂದರೆ ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ದೂರಭಾರ ಪ್ರಯಾಣವನ್ನು ಮಾಡಬಹುದು. ಆದರೆ ತಿಳಿಸ್ಕೊಟ್ಟಿರ್ತಕ್ಕಂಥ ತಂತ್ರಸಾರವನ್ನು ಮರಿಬೇಡಿ. ತಂತ್ರಸಾರವನ್ನು ಮಾಡಿ, ಅದನ್ನು ಮಾಡಿ ತಾವು ಪ್ರಯಾಣವನ್ನು ಬೆಳೆಸಿದ್ದೇ ಆದರೆ ಆ ಪ್ರಯಾಣ ಇನ್ನಷ್ಟು ಸುಖಕರವಾಗಿರ್ತಕ್ಕಂಥದ್ದಿರುತ್ತೆ. ತಾವು ಅಂದುಕೊಂಡಂತೆ ಸುಖ, ಶಾಂತಿ, ನೆಮ್ಮದಿಯೂ ಕೂಡ ನಿಮ್ಗೆ ಆಗ್ತಕ್ಕಂಥದ್ದಿರುತ್ತೆ. ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಹಣಕಾಸಿನ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿರ್ತಕ್ಕಂಥದ್ದಾಗಲಿ, ಕೋರ್ಟು ಕಚೇರಿ ಅಂತ ತಲೆ ಕೆಡಿಸ್ಕೊಂಡಿರ್ತಕ್ಕಂಥದ್ದಾಗಲಿ, ಅದೆಲ್ಲದರಲ್ಲೂ ಕೂಡ ಒಂದಷ್ಟು ಒಳ್ಳೆಯ ಸುದ್ದಿಗಳನ್ನೇ ಕೇಳ್ತೀರಿ. ಮನೆಯಲ್ಲೂ ಕೂಡ ಕುಟುಂಬದಲ್ಲಿರ್ತಕ್ಕಂಥ ಕಲಹಗಳೆಲ್ಲವೂ ಕೂಡ ದೂರ ಆಗುತ್ತೆ. ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಒಂದು ರೀತಿ ಹೇಳಬೇಕಂದ್ರೆ ಭಾನುವಾರ ಲಕ್ಷ್ಮೀ ವೆಂಕಟೇಶ್ವರರ ಸಂಪೂರ್ಣ ಕೃಪಾಶೀರ್ವಾದ ಇದೆ. ಇವತ್ತಿನ ದಿವಸ ನಾನು ಈ ಒಂದು ತಂತ್ರಸಾರ ಏನಕ್ಕೋಸ್ಕರ ತಿಳಿಸ್ಕೊಟ್ಟೆ ಅಂದರೆ ಮಾರ್ಗಶಿರ ಮಾಸ ದೇವಿಯ ಮಾಸ.
ಈ ಒಂದು ಮಾರ್ಗಶಿರ ಮಾಸದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದೇ ಒಂದು ಅದ್ಭುತ. ಮಹಾಲಕ್ಷ್ಮಿಯನ್ನು ಕೂಡ ಪ್ರಾರ್ಥನೆ ಮಾಡಬೇಕು, 300 ಮುಕ್ಕೋಟಿ ದೇವತೆಗಳನ್ನು ಕೂಡ ಪ್ರಾರ್ಥನೆ ಮಾಡಬೇಕು. ಅದರಲ್ಲೂ ಬಹಳ ವಿಶೇಷವಾಗಿ ತ್ರಿಶಕ್ತಿ ದೇವಿಯನ್ನು ಮಾತ್ರ ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡಬೇಕು. ತ್ರಿಶಕ್ತಿ ದೇವಿ ನಾನೀಗಾಗಲೇ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟೆ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಹೇಳಿ. ಅಂತಹ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯನ್ನು ಶ್ರದ್ಧಾಭಕ್ತಿಯಿಂದ ಮನಸ್ಫೂರ್ತಿಯಾಗಿ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಭಯಭೀತರಾಗಿರ್ತಕ್ಕಂಥದ್ದಿರಲಿ, ಏನೊಂದು ಕೆಲಸ ಮಾಡಬೇಕಂದ್ರೂ ಭಯದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಈ ಭಯ ಅಂದರೆ ಹೇಗೆ ಗುರುಗಳೇ? ಯಾವ ರೀತಿ ಇರುತ್ತೆ? ಭಯ ಅಂದರೆ ಸಪ್ರೇಟಾಗಿ ತಿಳಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ಏನೂ ಇಲ್ಲ. ಯಾವ ಕೆಲಸ ಮಾಡಬೇಕಾದ್ರೂ ಕೂಡ ಇಲ್ಲ ಇಂಥ ಒಂದು ಕೆಲಸ ನಾನು ಮಾಡಬೇಕು ಅಂತ ತಾವು ಮುಂದೆ ಬಂದರೆ ಬರೀ ನೆಗೆಟಿವೇ ಜಾಸ್ತಿ ತಲೆಗೆ ಬರುತ್ತೆ ಹೊರತಾಗಿ ನೀವು ಒಳಿತನ್ನು ಯೋಚನೆ ಮಾಡ್ತಕ್ಕಂಥದ್ದಾಗಲಿ, ಪಾಸಿಟಿವನ್ನು ಯೋಚನೆ ಮಾಡ್ತಕ್ಕಂಥದ್ದಾಗಲಿ ಸ್ವಲ್ಪ ಕಷ್ಟಕರನೇ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಯಾರು ಏನದಕ್ಕೆ ಕೊಂಕು ಹಾಕ್ತಾರೋ, ಇನ್ಯಾವ ಮಹಾನುಭಾವ ಬಂದು ಅದನ್ನು ಹಾಳು ಮಾಡ್ತಾನೋ, ಇಲ್ಲ ಇನ್ಯಾವನು ಬಂದು ಸಮಸ್ಯೆ ಮಾಡ್ತಾನೋ ಎಂಬತಕ್ಕಂಥ ಭಯದಲ್ಲೇ ಇರ್ತೀರ ಹೊರತಾಗಿ ನಾನು ಎಲ್ಲವನ್ನೂ ಕೂಡ ಭೇದಿಸಿ ನಿಲ್ತೀನಿ ಎಂಬತಕ್ಕಂಥ ಮನೋಭಾವವನ್ನು ಎಲ್ಲೋ ಒಂದು ಕಡೆ ಕಳೆದುಕೊಳ್ತಕ್ಕಂಥದ್ದಿರುತ್ತೆ ಜೋಪಾನ. ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ನಿಜಕ್ಕೂ ಇವತ್ತಿನ ದಿವಸ ನಾನು ತಿಳಿಸ್ಕೊಟ್ಟಿರ್ತಕ್ಕಂಥ ತಂತ್ರಸಾರವನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡಿ, ಕಾಲಭೈರವೇಶ್ವರರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ತಂತ್ರಸಾರವನ್ನು ಮಾಡಿದ್ದಾದ ನಂತರ ಕಪ್ಪು ಶ್ವಾನಕ್ಕೆ ಏನಾದರೂ ತಿಂಡಿ ತಿನಿಸನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನುಳಿದಿರತಕ್ಕಂಥ ರಾಶಿಗಳನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ, ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನುಳಿದಿರತಕ್ಕಂಥ ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳೇನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಾಶಿಗಳಲ್ಲಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿರ್ತಕ್ಕಂಥದ್ದಿದೆ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಆದಷ್ಟು ಇವತ್ತಿನ ದಿವಸ ಪ್ರಾರಂಭದ ಹಂತದಲ್ಲಿ ಒಂದು ರೀತಿ ಹೇಳಬೇಕಂದ್ರೆ ಬಹಳ ವೇಗವಾಗಿ ತಾವು ಮುಂದೆ ಹೋಗ್ತೀರಿ. ಅಂತ್ಯದ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಎಡುವತಕ್ಕಂಥದ್ದಿರುತ್ತೆ ಜೋಪಾನ. ಇವತ್ತಿನ ದಿವಸ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ದೂರಭಾರ ಪ್ರಯಾಣ ಮಾಡಬೇಕಾದ್ರೆ ಆ ಒಂದು ವಿಚಾರವಾಗಿ ಯೋಚನೆ ಮಾಡ್ತಕ್ಕಂಥದ್ದಾದರೆ ಪ್ರಾರಂಭದ ಹಂತದಲ್ಲೇ ಇವತ್ತಿನ ದಿವಸ ಬೆಳಗ್ಗೆ ದೇವಿಯನ್ನು ಶ್ರದ್ಧಾಭಕ್ತಿಯನ್ನು ಪ್ರಾರ್ಥನೆಯನ್ನು ಮಾಡಿ, ಭಾನುವಾರ ನಿಮ್ಮ ಮನೆ ದೇವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ತಾವು ಪ್ರಾರಂಭ ಮಾಡಿದ್ರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಂದು ವೇಳೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಬೆಳಗ್ಗೆ ಅಲ್ದಿರ ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥ ಸಮಯದ ಮೀರಿದ್ದಾದ ನಂತರ ತಾವೇನಾದರೂ ದೂರಭಾರ ಪ್ರಯಾಣ ಪ್ರಾರಂಭ ಮಾಡಿದ್ದೇ ಆದರೆ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥವ್ರು ಇರ್ತೀರಿ. ಜೋಪಾನ. ಇವತ್ತಿನ ದಿವಸ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಆದಷ್ಟು ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಬಹಳ ಅದ್ಭುತಕರವಾಗಿದೆ, ಬಹಳ ವಿಶೇಷವಾಗಿದೆ. ಆ ಒಂದು ಸಮಯದಲ್ಲಿ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಮಧ್ಯಾಹ್ನ 1 ಗಂಟೆ ಆದ ನಂತರ ಎಲ್ಲೋ ಒಂದು ಕಡೆ ಎಡವತಕ್ಕಂಥದ್ದಿರುತ್ತೆ. ಜೋಪಾನ. ಅಷ್ಟು ಸೂಕ್ತವಾಗಿರ್ತಕ್ಕಂಥ ಸಮಯ ಅಲ್ಲ. 1 ಗಂಟೆ ಆದ ನಂತರ ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ ಆದಷ್ಟು ಒಂದು ತಡೆ ಇರ್ತಕ್ಕಂಥದ್ದು ಬಹಳ ಉತ್ತಮ. ಒಂದು ವೇಳೆ ಅವಕಾಶ ಇದ್ದಲ್ಲಿ ಅದನ್ನು ನಾಳೆಗೆ ಮುಂದೂಡತಕ್ಕಂಥದ್ದು ಉತ್ತಮ. ಜೋಪಾನ. ಹೋಗಲೇಬೇಕಂದ್ರೆ ನಿಮ್ಗೊಂದು ಅವಕಾಶ ಇದೆ, 1 ಗಂಟೆ ಒಳಗಡೆನೆ ಆದಷ್ಟು ಬೇಗ ಒಂದು ಪ್ರಯಾಣವನ್ನು ಪ್ರಾರಂಭ ಮಾಡ್ಬೋದು, ಅದು ಉತ್ತಮ. ಏನು ಕೂಡ ತೊಂದರೆ ಇರ್ತಕ್ಕಂಥದ್ದಲ್ಲ. ಇನ್ನು ಇದಾದ ಮೇಲೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಮತ್ತೊಂದು ವಿಚಾರ ಏನಪ್ಪ ಅಂದರೆ ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಹಣಕಾಸಿನ ಸಮಸ್ಯೆ ಇರ್ತಕ್ಕಂಥದ್ದಾಗಲಿ, ಇದೆಲ್ಲದನ್ನು ಮಾತಾಡಬೇಕಾದ್ರೆ ಆಗಲಿ, ಅದರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಒಬ್ಬ ವ್ಯಕ್ತಿಯ ಜೊತೆ ತಾವು ಕೂತು ಒಂದು ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಬೇಕಾದ್ರೆ ಆಗಲಿ, ಪ್ರಾರಂಭದ ಹಂತದ ಎಲ್ಲವೂ ಕೂಡ ತಾವು ಒಂದೊಳ್ಳೆ ಸುಖದ ಆ ಒಂದು ಖುಷಿಯ ಸುದ್ದಿಯನ್ನು ಕೇಳ್ತೀರಿ, ಸಿಹಿ ಸುದ್ದಿಯನ್ನು ಕೇಳ್ತೀರಿ. ಇನ್ನೇನು ಅಂತ್ಯದ ಸಮಯದಲ್ಲಿ ಇನ್ನೇನು ಮುಗಿತಾ ಬಂದ ಮೇಲೆ ತಮ್ಮ ಮನಸ್ಸಿಗೆ ಎಲ್ಲೋ ಒಂದು ಕಡೆ ನೋವು ಉಂಟಾಗ್ತಕ್ಕಂಥ ಮಾತುಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ಆ ಒಂದು ಕೆಲಸವನ್ನೂ ಕೂಡ ಹಾಳು ಮಾಡ್ಕೊಳ್ತಕ್ಕಂಥದ್ದಿರುತ್ತೆ. ಪ್ರಾರಂಭದ ಹಂತದಲ್ಲಿರ್ತಕ್ಕಂಥ ಆ ಒಂದು ಆಸಕ್ತಿಯನ್ನು ಕಳ್ಕೊಳ್ತಕ್ಕಂಥದ್ದಿರುತ್ತೆ. ಜೋಪಾನ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಆದಷ್ಟು ಇವತ್ತಿನ ದಿವಸ ನಾನು ತಿಳಿಸ್ಕೊಟ್ಟಿರ್ತಕ್ಕಂಥ ಆ ಒಂದು ತಂತ್ರಸಾರವನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡಿದ್ದೇ ಆದರೆ ಪ್ರಾರಂಭದ ಹಂತದಲ್ಲೂ ಅಂತ್ಯದ ಸಮಯದಲ್ಲೂ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ
ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥದ್ದಿರುತ್ತೆ. ಒಂದು ರೀತಿ ಹೇಳಬೇಕಂದ್ರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ನಿಜಕ್ಕೂ ಅದೃಷ್ಟವೇ ಅದೃಷ್ಟ. ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತಿದ್ರಿ. ಆ ಒಂದು ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆ ಆಗ್ತಕ್ಕಂಥದ್ದಿರುತ್ತೆ. ಭಾನುವಾರ ತಾವೆಲ್ಲರೂ ಕೂಡ ಭಗವಂತನನ್ನು ಕೇಳ್ಕೊಳ್ತಕ್ಕಂಥದ್ದೇ ಒಂದು 10 ನಿಮಿಷ ಸುಖ ಶಾಂತಿ ನೆಮ್ಮದಿಯಿಂದ ಕುಟುಂಬದಲ್ಲಿರ್ತಕ್ಕಂಥವ್ರೆಲ್ಲರ ಜೊತೆನೂ ಕೂಡ ಒಂದಷ್ಟು ಸಮಯವನ್ನು ಕಳಿಬೇಕು ಎಂಬತಕ್ಕಂಥ ಸಂಕಲ್ಪ ನಿಮ್ಮದಾಗಿದೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ನಿಜಕ್ಕೂ ಇವತ್ತಿನ ದಿವಸ ತಾವಂದುಕೊಂಡಂತೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರೆಲ್ಲರ ಜೊತೆನೂ ಕೂಡ ಸಾಕಷ್ಟು ಹೆಚ್ಚಿನ ಆ ಒಂದು ಸಮಯವನ್ನು ಕಳಿಬೋದು. ಸುಖ ಶಾಂತಿ ನೆಮ್ಮದಿಯಿಂದ ಇರ್ಬೋದು. ದಾಂಪತ್ಯ ಜೀವನ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದಿದೆ. ನಿಮ್ಮ ಧರ್ಮಪತ್ನಿಯ ಜೊತೆನೂ ಕೂಡ ಬಹಳ ಅದ್ಭುತಕರವಾಗಿರ್ತಕ್ಕಂಥ ಕ್ಷಣಗಳನ್ನ ಸಮಯವನ್ನು ತಾವು ಕಳೀತಕ್ಕಂಥದ್ದಿದೆ. ಯಾಕೆ ಅಂದರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಆಫೀಸು, ಕೋರ್ಟು, ಕಚೇರಿ, ಆ ಕೆಲಸ ಈ ಕೆಲಸ ಅಂತ ಹೇಳಿ ನಿಮ್ಮ ದಾಂಪತ್ಯದ ವಿಚಾರಕ್ಕೆ ಬಂದಾಗ ಗಂಡ ಹೆಂಡತಿ ನೀವು ಯಾವಾಗಲೂ ಕೂಡ ಒಂದು ಜಗಳವನ್ನೇ ಮಾಡ್ತಾ ಇರ್ತೀರಿ. ನೀವು ನನಗೆ ಸಮಯವನ್ನೇ ಕೊಡೋದಿಲ್ಲ, ಯಾವಾಗ ನೋಡಿದ್ರು ಕೆಲಸ ಕೆಲಸ ಕೆಲಸ, ನಿಮ್ಮನ್ನು ಮದುವೆಯಾಗಿ ಬಂದಿದ್ದೇನೆ, ನನಗೊಂದು ಚೂರಾದರೂ ಸಮಯವನ್ನು ಕೊಡಬೇಕಲ್ಲ ಎಂಬತಕ್ಕಂಥ ಆ ಒಂದು ನೋವು ನಿಮ್ಮಲ್ಲಿ ಇರತಕ್ಕಂಥದ್ದಿರುತ್ತೆ. ಗಂಡಾಗಲಿ ಹೆಣ್ಣಾಗಲಿ ಇದೊಂದು ನೋವು ಇದ್ದೇ ಇರುತ್ತೆ. ಆದರೆ ಆ ನೋವಿಗೆ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಒಂದು ಫುಲ್ ಸ್ಟಾಪನ್ನೇ ಹೇಳ್ಬೋದು. ಈ ಭಾನುವಾರ ತಾವಂದುಕೊಂಡಂತೆ ಬಹಳ ಸುಖ ಶಾಂತಿ ನೆಮ್ಮದಿಯಿಂದನೇ ಇರ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ, ತುಲಾ ಲಗ್ನ. ತುಲಾ ರಾಶಿ, ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಒಂದು ರೀತಿ ಹೇಳಬೇಕಂದ್ರೆ ತಾವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಿರುತ್ತೆ ಜೋಪಾನ. ತುಲಾ ರಾಶಿಯಲ್ಲಿರೋರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಮಾರ್ಗ ಮಧ್ಯದಲ್ಲಿ ಇವತ್ತಿನ ದಿವಸ ಮಾಡ್ತಕ್ಕಂಥ ಕೆಲಸದಲ್ಲಿ ಎಡುವತಕ್ಕಂಥದ್ದು ಒಂದು ರೀತಿ ಆದರೆ ಹಾಕ್ತಕ್ಕಂಥ ಹೆಜ್ಜೆಯಲ್ಲೂ ಕೂಡ ಎಡುವತಕ್ಕಂಥದ್ದಿರುತ್ತೆ. ಹೆಜ್ಜೆಯಲ್ಲಿ ಯಾವ ರೀತಿ ಗುರುಗಳೇ? ಕೆಲಸದ ವಿಚಾರವಾಗಲ್ಲ, ಇಲ್ಲಾಂದರೆ ನಾರ್ಮಲ್ ಆಗಿ ನಮ್ಮ ಜೀವನವನ್ನು ನಡೆಸಬೇಕಾದ್ರೆನಾ? ನಿಮ್ಮ ಜೀವನವನ್ನು ನಡೆಸಬೇಕಾದ್ರೆ ಹೇಗೆ ಅದರಲ್ಲೂ ಕೂಡ ಹೇಗೆ ಅಂತ ಹೇಳ್ತೀನಿ. ಮಾರ್ಗ ಮಧ್ಯದಲ್ಲಿ ತಾವು ನಡ್ಕೊಂಡು ಹೋಗಬೇಕಾದ್ರೆ ಆಗಲಿ, ವಾಹನವನ್ನು ಚಲಿಸ್ತಾಕಿರ್ತಕ್ಕಂಥ ಸಮಯದಲ್ಲಾಗಲಿ, ಇಲ್ಲಾಂದರೆ ಎಲ್ಲಾದರೂ ಪ್ರಯಾಣ ಮಾಡಬೇಕಾದ್ರೆ ಆಗಲಿ, ಈ ಎಲ್ಲ ಸಮಯದಲ್ಲೂ ಕೂಡ ಒಂದಷ್ಟು ಅಡೆತಡೆಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ಜೋಪಾನ. ಅಷ್ಟು ಸೂಕ್ತವಾಗಿರ್ತಕ್ಕಂಥದ್ದಲ್ಲ, ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಆದಷ್ಟು ಇವತ್ತಿನ ದಿವಸ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಮಹಾಗಣಪತಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ತಿಳಿಸ್ಕೊಟ್ಟಿರ್ತಕ್ಕಂಥ ತಂತ್ರಸಾರ ಭಾನುವಾರ ಪ್ರತಿಯೊಬ್ಬರು ಕೂಡ ಮನೆಯಲ್ಲೇ ಇರ್ತೀರಿ. ಆ ಒಂದು ತಂತ್ರಸಾರವನ್ನು ಆಚರಣೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಗಣಪತಿ ಆರಾಧನೆಯನ್ನು ಮಾಡಿ 21 ಗರಿಕೆಯನ್ನು ಗಣಪತಿಯ ಸಾನ್ನಿಧ್ಯಕ್ಕೆ ನೀಡಿ ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಆದರೆ ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಿಗೂ ಕೂಡ ಒಂದಷ್ಟು ವಿರೋಧಗಳೇ ಎದುರಾಗ್ತಕ್ಕಂಥದ್ದಿರುತ್ತೆ. ನಿಮ್ಮ ವಾಸ್ತುಗೃಹದಲ್ಲೂ ಕೂಡ ಗುರು ಹಿರಿಯರ ಸಮ್ಮುಖದಲ್ಲೂ ಕೂಡ ತಾವು ಇವತ್ತಿನ ದಿವಸ ಅಪ್ಪ ಅಮ್ಮ ನಾನೇ ಒಂದು ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ದೇನೆ, ಇಲ್ಲಾಂದರೆ ಇಂಥದ್ದು ಯಾವುದೋ ಒಂದು ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೇನೆ. ಪ್ರಾರಂಭದ ಹಂತದಲ್ಲೇ ಒಂದಷ್ಟು ವಿರೋಧಗಳು ಸೃಷ್ಟಿಯಾಗತಕ್ಕಂಥದ್ದಿರುತ್ತೆ. ಏನಪ್ಪ, ಇಲ್ಲ ನೀನು ಇದು ಮಾಡಬೇಡ, ಇದನ್ನು ಮಾಡಿದ್ರೆ ನೀನು ಇಂಥ ಸಮಸ್ಯೆಗಳನ್ನು ಎದುರಿಸ್ತೀಯ. ಆದರೆ ಆ ಒಂದು ಸಮಯದಲ್ಲಿ ಆ ಒಂದು ಕೆಲಸ ನಿಮಗೆ ಬಹಳ ಅವಶ್ಯಕತೆ ಇರತಕ್ಕಂಥದ್ದಿರುತ್ತೆ. ಅದರಿಂದ ನಿಮ್ಮ ಜೀವನವೇ ಬದಲಾಗ್ತಕ್ಕಂಥದ್ದಿರುತ್ತೆ. ಆಗ ತಾವು ಎಲ್ಲೋ ಒಂದು ಕಡೆ ಕೋಪಕ್ಕೆ ಕಾರಣರಾಗ್ತಕ್ಕಂಥದ್ದಾಗಲಿ, ತಾಳ್ಮೆಯನ್ನು ಕಳ್ಕೊಂಡು ವರ್ತನೆಯನ್ನು ಮಾಡ್ತಕ್ಕಂಥದ್ದಾಗಲಿ ಮಾಡಬೇಡಿ. ಯಾರೇ ವಿರೋಧವನ್ನು ಸೃಷ್ಟಿಸಿದ್ರೂ ಕೂಡ ಅವರ ಜೊತೆ ಕೂತು ಆ ಒಂದು ಕೆಲಸದ ಬಗ್ಗೆ ಸಂಪೂರ್ಣವಾಗಿ ನೀಟಾಗಿ ಅವರಿಗೆ ತಿಳಿಸ್ತಕ್ಕಂಥದ್ದು ಬಹಳ ಉತ್ತಮ. ಇದನ್ನು ಮಾಡೋದ್ರಿಂದ ವಾಸ್ತುಗೃಹದಲ್ಲಿರ್ತಕ್ಕಂಥದ್ದು ಅಂದರೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಆ ಒಂದು ಸಮಯದಲ್ಲಿ ಬರ್ತಕ್ಕಂಥ ಕಲಹಗಳು ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದದಿಂದ ತಾವು ಮಾಡ್ತಕ್ಕಂಥ ಕೆಲಸದಲ್ಲೂ ಕೂಡ ಅವರು ಕೊಡ್ತಕ್ಕಂಥ ಮಾರ್ಗದರ್ಶನದಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಕೂಡ ತಾವು ಸಿದ್ಧಪಡಿಸ್ಕೊಳ್ಬೋದು. ನಾನು ತಿಳಿಸ್ಕೊಟ್ಟಿರ್ತಕ್ಕಂಥ ತಂತ್ರಸಾರವನ್ನು ಆಚರಣೆಯನ್ನು ಮಾಡಿ ಅದನ್ನು ಮಾಡೋದ್ರಿಂದ ನಿಜಕ್ಕೂ ಒಂದು ಅದ್ಭುತದನ್ನೇ ತಾವು ಎಲ್ಲರೂ ಕೂಡ ಕಾಣ್ತೀರಿ. ವಿರೋಧಗಳ ಸೃಷ್ಟಿ ಆದ್ರೂ ಕೂಡ ಆ ವಿರೋಧಗಳು ಅಲ್ಲಿಂದಲ್ಲಿಗೆ ಸೈಲೆಂಟ್ ಆಗ್ತಕ್ಕಂಥದ್ದಿರುತ್ತೆ. ಯಾರು ವಿರೋಧವನ್ನು ಸೃಷ್ಟಿಸ್ತಾರೋ ಅವರೇ ನಿಮಗೆ ಸಪೋರ್ಟ್ ಮಾಡಿ ಆ ಒಂದು ಕೆಲಸಕ್ಕೆ ಸಹಾಯವನ್ನು ಮಾಡಿ ಆ ಒಂದು ಕೆಲಸವನ್ನು ಕಾರ್ಯಸಿದ್ಧಿ ಮಾಡಿಸ್ಕೊಡ್ತಾರೆ. ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು ಆ ಒಂದು ತಂತ್ರಸಾರವನ್ನು ಆಚರಣೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಇನ್ನು ಉಳಿದಿರತಕ್ಕಂಥ 4 ರಾಶಿಗಳ ಫಲಾಫಲಗಳನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಇನ್ನು ಉಳಿದಿರ್ತಕ್ಕಂಥ 4 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳು ಏನು ಅನ್ನೋದನ್ನು ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಾಶಿಗಳಲ್ಲಿ ಮುಂದಿನ ರಾಶಿ ಧನುರ್ರಾಶಿ. ಧನುರ್ರಾಶಿ ಧನುರ್ಲಗ್ನ. ಧನುರ್ರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವಂತೆಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥದ್ದಿರುತ್ತೆ. ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಭಗವಂತನಿಂದ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿರ್ತಕ್ಕಂಥದ್ದಿದೆ. ಇವತ್ತಿನ ದಿವಸ ಯಾವುದಾದ್ರೂ ಒಂದು ಗುದ್ಲಿ ಪೂಜೆ ಮಾಡ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಯಾವುದಾದ್ರೂ ಕಟ್ಟಡವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಯಾವುದಾದ್ರೂ ಒಂದು ಶುಭ ಕಾರ್ಯವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಾಗಲಿ, ಹಣಕಾಸಿನ ವಿಚಾರವಾಗಿ ಯಾವುದಾದ್ರೂ ಒಂದು ಡಿಸಿಷನ್ ತೆಗೆದುಕೊಳ್ತಕ್ಕಂಥದ್ದಾಗಲಿ, ಯಾವುದಾದ್ರೂ ಒಂದು ನಿರ್ಧಾರಕ್ಕೆ ಬರ್ತಕ್ಕಂಥದ್ದಾಗಲಿ, ಎಲ್ಲದರಲ್ಲೂ ಕೂಡ ಬಹಳ ಹೆಚ್ಚಿನ ಮಟ್ಟದ ಕೃಪಾಶೀರ್ವಾದವನ್ನೇ ತಾವು ಪಡಿಸ್ಕೊಳ್ತೀರಿ. ತಾವು ಹೆಚ್ಚಿನ ಮಟ್ಟದ ಕಾರ್ಯಸಿದ್ಧಿಯನ್ನೇ ತಾವೆಲ್ಲರೂ ಕೂಡ ಪಡ್ಕೊಳ್ತಕ್ಕಂಥದ್ದಿರುತ್ತೆ. ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಇವತ್ತಿನ ದಿವಸ ಭೂಮಿಯ ವ್ಯಾಪಾರ ವಿಚಾರಕ್ಕೆ ಬಂದಾಗ ಭೂಮಿಯನ್ನು ಖರೀದಿ ಮಾಡ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ನಿಮ್ಮ ಭೂಮಿಯನ್ನು ಇನ್ನೊಬ್ಬರಿಗೆ ಯಾರಿಗಾನ ಕೊಡ್ತಾ ಇರ್ತಕ್ಕಂಥದ್ದಾಗಲಿ, ಈ ಎಲ್ಲ ವಿಚಾರವಾಗ್ಲೂ ಕೂಡ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಭಗವಂತ ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ಇದೆ. ಭಾನುವಾರ ಲಕ್ಷ್ಮೀ ವೆಂಕಟೇಶ್ವರರ ಸಂಪೂರ್ಣ ಕೃಪಾಶೀರ್ವಾದ ಇದೆ. ಲಕ್ಷ್ಮೀ ವೆಂಕಟೇಶ್ವರ ಅಂದರೆ ನಮ್ಮೆಲ್ಲರಿಗೂ ಕೂಡ ತಿರುಪತಿ ಜ್ಞಾಪಕ ಬರುತ್ತೆ. ಅಂತಹ ತಿರುಪತಿ ಜ್ಞಾಪಕ ಬಂದಾಗ ನಾವೆಲ್ಲರೂ ಕೂಡ ನಾವೇನು ಮಾಡ್ತೀವಿ, ಸಾಧಾರಣವಾಗಿ ತಿರುಪತಿಗೆ ಹೋದಾಗ ನಾವೇನು ಮಾಡ್ತೀವಿ, ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಭಗವಂತ ಶ್ರೀನಿವಾಸನನ್ನು ದರ್ಶನ ಮಾಡ್ಕೊಳ್ತೀವಿ, ನಮ್ಮ ಪಾಡು ನಾವು ಸೈಲೆಂಟಾಗಿ ಬಂದೇ ಬಿಡ್ತೀವಿ. ಆದರೆ ಅದಲ್ಲ. ತಿರುಪತಿಗೆ ಹೋಗ್ತಕ್ಕಂಥವ್ರು ಯಾರೇ ಪ್ರಯಾಣಿಕರಿರಲಿ, ನಿಮ್ಮೆಲ್ರಿಗೂ ಕೂಡ ಒಂದು ಕಿವಿ ಮಾತನ್ನು ಹೇಳ್ತೇನೆ. ನಾನು ಏನಪ್ಪ ಅಂದರೆ, ತಿರುಪತಿಗೆ ಯಾರೇ ಹೋದ್ರೂ ಕೂಡ ಮೊದಲು ತಿಮ್ಮಪ್ಪನ ದರ್ಶನ ಮಾಡತಕ್ಕಂಥದ್ದನ್ನು ಬಿಡಿ. ಏನು ಗುರುಳೆ ನೀವು ಹಿಂಗಂದ್ಬಿಟ್ರಿ, ಮೊದಲು ತಿಮ್ಮಪ್ಪನ ದರ್ಶನ ಮಾಡಬಾರ್ದಾ, ಏನು ಗುರುಳೆ ನೀವು ಹಿಂಗಂದ್ಬಿಟ್ರಿ? ಹೌದು, ನಾನು ಹೇಳೋದನ್ನು ಗಮನವಿಟ್ಟು ಕೇಳಿಸ್ಕೊಳ್ಳಿ. ಮೊದಲು ಹೋಗಿ ತಿಮ್ಮಪ್ಪನ ದರ್ಶನ ಮಾಡ್ತಕ್ಕಂಥದ್ದಲ್ಲ, ಮೊದಲು ಭೂವರಾಹ ಸ್ವಾಮಿಯನ್ನು ದರ್ಶನವನ್ನು ಮಾಡಬೇಕು. ಏನು ಗುರುಳೆ ನೀವು ಹಿಂಗೆ ಹೇಳ್ತಾ ಇದ್ದೀರಾ? ಭೂವರಾಹ ಸ್ವಾಮಿ ಇರೋದೇನೋ ನಿಜ, ನಮಗೆ ಗೊತ್ತು, ನಾವು ಕೇಳಿದ್ವಿ. ತಿರುಪತಿ ದೇವಸ್ಥಾನದಲ್ಲಿ ಭೂವರಾಹ ಸ್ವಾಮಿ ದೇವಸ್ಥಾನವಿದೆ, ಅಲ್ಲೂ ಜನ ಹೋಗಬೇಕು, ಒಪ್ಕೊಳ್ತೀನಿ. ಮೊದಲೇ ಏನಕ್ಕೆ ಹೋಗಬೇಕು? ಯಾಕೆ ಅಂದರೆ, ತಿರುಪತಿ ದೇವಸ್ಥಾನ ಶ್ರೀನಿವಾಸ ಮೊದಲು ತಿರುಪತಿ ಕ್ಷೇತ್ರಕ್ಕೆ ಬಂದಾಗ, ಆ ಒಂದು ತಿರುಮಲ ಬೆಟ್ಟಕ್ಕೆ ಬಂದಾಗ ಭೂವರಾಹ ಸ್ವಾಮಿನೇ ಭಗವಂತನಿಗೆ ಜಾಗವನ್ನು ಕೊಟ್ಟಿರ್ತಕ್ಕಂಥದ್ದು. ನೀನು ಇಲ್ಲೇ ಇರಬೇಕಪ್ಪ, ನೀನು ಇಲ್ಲೇ ನಿಂತೆ ಬರ್ತಕ್ಕಂಥ ಭಕ್ತಾದಿಗಳನ್ನು ಹರಸಬೇಕು ಅಂಥೇಳಿ ಭೂವರಾಹ ಸ್ವಾಮಿ ಭಗವಂತನಿಗೆ ಒಂದು ಜಾಗವನ್ನು ಕೊಟ್ಟಿರ್ತಕ್ಕಂಥದ್ದು. ಅಂತಹ ಭೂವರಾಹ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಆಗ ತಿರುಪತಿ ದೇವಸ್ಥಾನ ಆಗಿರ್ತಕ್ಕಂಥ ಆ ಒಂದು ಬಹಳ ವಿರಾಜಮಾನನಾಗಿರ್ತಕ್ಕಂಥ ಶ್ರೀನಿವಾಸನು ಕೂಡ ಭಗವಂತನು ಕೂಡ ಒಂದು ಆಜ್ಞೆಯನ್ನು ಮಾಡ್ತಾರೆ. ಏನಪ್ಪ ಅಂದರೆ, ನನ್ನ ದರ್ಶನವನ್ನು ಯಾರು ಮಾಡಲಿಕ್ಕೆ ಬರ್ತಾರೋ ಅವರು ನನಗಿನ್ನ ಮೊದಲನೇದಾಗಿ ನಿನ್ನನ್ನು ದರ್ಶನ ಮಾಡಬೇಕು, ನಿನ್ನ ಆಶೀರ್ವಾದವನ್ನು ಪಡೆದಿದ್ದ ನಂತರವೇ ನನ್ನ ದರ್ಶನವನ್ನು ಮಾಡಬೇಕು ಎಂಬತಕ್ಕಂಥ ಒಂದು ಆಜ್ಞೆಯನ್ನು ಆಗ ಭಗವಂತ ಕಲ್ಪಿಸ್ತಕ್ಕಂಥದ್ದಿರುತ್ತೆ. ಅದರ ಪ್ರತೀತಿಯಿಂದನೇ ಈಗಲೂ ಕೂಡ ತಿರುಪತಿಯಲ್ಲಿ ಯಾರೇ ಹೋದ್ರೂ ಕೂಡ ಮೊದಲು ಭೂವರಾಹ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾರೆ. ಭೂವರಾಹ ಸ್ವಾಮಿ ಅಂತಹ ಶಕ್ತಿಯುತವಾಗಿರ್ತಕ್ಕಂಥದ್ದು ಭೂವರಾಹ ಸ್ವಾಮಿ. ತಿರುಪತಿ ದೇವಸ್ಥಾನ ಶ್ರೀನಿವಾಸನಿಗೇನೆ ಜಾಗವನ್ನು ಕೊಟ್ಟಿರ್ತಕ್ಕಂಥದ್ದು ಭೂವರಾಹ ಸ್ವಾಮಿ. ಇವರೆಲ್ಲರೂ ಕೂಡ ಭಗವಂತನ ಒಂದೊಂದು ರೂಪವೇ, ಒಪ್ಕೊಳ್ಳೋಣ. ಆದರೆ ಶ್ರೀನಿವಾಸನಿಗೆ ಕೂಡ ಜಾಗ ಕೊಟ್ಟಿರ್ತಕ್ಕಂಥದ್ದು ಭೂವರಾಹ ಸ್ವಾಮಿ. ಅದಕ್ಕೋಸ್ಕರ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಕೂಡ ನಾನು ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೀನಿ. ನಾನು ಅನ್ನೋದಕ್ಕಿಂತ ನಮ್ಮ ತಂದೆಯವರಂತೂ ಸುಮಾರು ಸತಿ ಹೇಳ್ತಾರೆ, ಭೂಮಿಯ ವಿಚಾರಕ್ಕೆ ಬಂದರೆ ನೀವೆಲ್ಲರೂ ಕೂಡ ಮೊದಲು ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡಿ ಅಂತ ಹೇಳ್ತಾರೆ. ಯಾಕೆ ಅಂದರೆ, ಭೂಮಿಯ ವಿಚಾರದಲ್ಲಿ ಯಾವುದೇ ರೀತಿ ದೋಷ ಇರಲಿ, ಇಲ್ಲಾಂದರೆ ತಾವೇನಾದರೂ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದಾಗಲಿ, ವ್ಯಾಪಾರ ಆಗ್ತಾ ಇಲ್ಲ, ಇಲ್ಲಾಂದರೆ ತಾವೇ ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ, ಇಲ್ಲಾಂದರೆ ತೆಗೆದುಕೊಂಡಿರ್ತಕ್ಕಂಥ ಭೂಮಿಯಲ್ಲಿ ಏನೋ ಸಮಸ್ಯೆ ಇದೆ, ಇದೇನು ಬಂದ್ರೂ ಕೂಡ ಭೂವರಾಹ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದಾಗ ಮಾತ್ರ ಭೂಮಿಯ ವಿಚಾರದಲ್ಲಿ ಯಾವುದೇ ದೋಷಗಳಿರಲಿ, ಯಾವುದೇ ರೀತಿ ತೊಂದರೆಗಳಿರಲಿ, ಇಲ್ಲಾಂದರೆ ಬೇರೆ ರೀತಿ ಪ್ರಯೋಗಗಳಾಗಿರಲಿ, ಇದೆಲ್ಲವೂ ಕೂಡ ತೆಗಿತಕ್ಕಂಥದ್ದಿರುತ್ತೆ. ಅಷ್ಟು ಶಕ್ತಿಯುತವಾಗಿರತಕ್ಕಂಥದ್ದು ಭೂವರಾಹ ಸ್ವಾಮಿ. ಅಂತಹ ಭೂವರಾಹ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಭೂವರಾಹ ಸ್ವಾಮಿಯ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಕರ ರಾಶಿ.
ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದು ಇರುತ್ತೆ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಒಂದು ರೀತಿ ಹೇಳಬೇಕು ಅಂದರೆ ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದು ಕಡೆ ಕೊರತೆ ಆಗ್ತಾ ಇದೆ. ಯಾಕೆಂದರೆ ಈಗ ಸ್ವಲ್ಪ ಎಕ್ಸಾಮ್ಗಳು ಬಂದಿರತಕ್ಕಂಥದ್ದಿದೆ. ಯಾಕೆಂದರೆ ಸುಮಾರು ಕಡೆ ಎಕ್ಸಾಮ್ಗಳು ನಡೀತಾ ಇರತಕ್ಕಂಥದ್ದಿದೆ. ಒಂದಷ್ಟು ಕಡೆ ಎಕ್ಸಾಮ್ಗಳು ಮುಗಿದಿರ್ತಕ್ಕಂಥದ್ದಿದೆ. ಒಂದಷ್ಟು ಶಾಲಾ ಕಾಲೇಜುಗಳಲ್ಲಿ ಈಗ ಇನ್ನೇನು ಆಗೋ ಈಗೋ ಅಂದರೆ ನ್ಯೂ ಇಯರ್, ಕ್ರಿಸ್ಮಸ್ಸು, ಹಾಳು ಮೂಳು ಅಂತ ಇನ್ನೇನು ರಜೆಗಳು ಬರ್ತಾ ಇದೆ. ಆದರೆ ವಿದ್ಯಾರ್ಥಿಗಳ ಮನಸ್ಥಿತಿಯ ವಿಚಾರಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ಬಹಳ ಸ್ಟ್ರೆಸ್ಸು ಎಂಬತಕ್ಕಂಥ ಫೀಲಿಂಗ್ ಇರ್ತಕ್ಕಂಥದ್ದಿರುತ್ತೆ. ಈ ಸ್ಟ್ರೆಸ್ ಅನ್ನೋದೇನಪ್ಪ, ಮನಸ್ಸಿನ ಮೇಲೆ ಯಾವುದೇ ಒಂದು ರೀತಿ ಭಾರ ಇರ್ತಕ್ಕಂಥದ್ದಾಗಲಿ, ಓದಬೇಕಾದ್ರೆ ಆ ಒಂದು ಗಮನ ಇರೋದಿಲ್ಲ. ಆ ಓದಬೇಕು ಅಂತ ಬುಕ್ಕು ತೊಗೊಂಡಾಗೆಲ್ಲ ನಮ್ಮ ಗಮನನೇ ಬೇರೆ ಕಡೆನೇ ಇರುತ್ತೆ. ಯಾಕೆ ಅಂದರೆ ಈ ಫೋನು ಅನ್ನೋ ವಿಚಾರಕ್ಕೆ ಬಂದಾಗ ಏನೂ ಕೂಡ ಮಾಡಲಿಕ್ಕಾಗೋದಿಲ್ಲ. ಫೋನು ಒಳ್ಳೆಯದಕ್ಕೂ ಬೇಕು, ಇವತ್ತಿನ ದಿವಸ ಕೆಟ್ಟದಕ್ಕೂ ಬೇಕು. ಕೆಟ್ಟದಕ್ಕೆ ಬೇಕು ಅಂತ ಮಾತನ್ನು ನಾವು ಹೇಳಬಾರ್ದು. ಯಾಕೆಂದರೆ ಫೋನಲ್ಲಿ ಎಲ್ಲವೂ ಉಂಟು, ಒಳ್ಳೆಯದೂ ಉಂಟು, ಕೆಟ್ಟದೂ ಉಂಟು. ನಾವು ಆ ವಸ್ತುವಿಂದ ಯಾವುದನ್ನು ಬಳಸ್ಕೊಳ್ತೀವೋ ಅದು ಮಾತ್ರ ನಮಗೆ ಪ್ರಮುಖವಾಗಿ ನಮಗೆ ಮುಂದೆ ಬರ್ತಕ್ಕಂಥದ್ದಿರುತ್ತೆ. ಆದರೆ ವಿದ್ಯಾರ್ಥಿಗಳ ವಿಚಾರವಾಗಿ ಏನೂ ಮಾಡಲಿಕ್ಕೆ ಬರೋದಿಲ್ಲ, ಪರಿಸ್ಥಿತಿಯೇ ಇಲ್ಲ. ಯಾಕೆಂದರೆ ಶಾಲಾ ಕಾಲೇಜುಗಳಲ್ಲಿ ಈ ಒಂದು ಕೊರೋನಾ ಟೈಮ್ ಆದಮೇಲಂತೂ ಸಾಕಷ್ಟು ಕಡೆ ಆನ್ಲೈನ್ ಕ್ಲಾಸು, ಕೊರೋನಾ ಟೈಮಲ್ಲಿ ಹುಟ್ಕೊಳ್ತು ಆನ್ಲೈನ್ ಕ್ಲಾಸು. ನಿಜವಾಗ್ಲೂ ಮೊದಲೆಲ್ಲ ಇತ್ತು, ಇಷ್ಟರ ಮಟ್ಟಿಗೆ ಇರಲಿಲ್ಲ. ಆನ್ಲೈನ್ ಕ್ಲಾಸ್ ನಿಜವಾಗ್ಲೂ ಒಂದು ಬೇರೂರಿದ್ದಂದರೆ ಕೊರೋನಾ ಟೈಮಲ್ಲೇ. ಈ ಕೊರೋನಾ ಇಲ್ಲ ಏನಿಲ್ಲ, ಆದರೂ ಸುಮಾರು ಕಡೆ ಆನ್ಲೈನ್ ಕ್ಲಾಸ್ಗಳು ನಡೀತಾನೆ ಇರುತ್ತೆ, ಆನ್ಲೈನ್ ಸೆಷನ್ಗಳು ನಡೀತಾನೆ ಇರುತ್ತೆ. ಅದು ಯಾಕೆ ಅಂತ ನನಗೆ ಗೊತ್ತಾಗೋದಿಲ್ಲ. ಇರಲಿ, ಮಕ್ಳಿಗೂ ಕೂಡ ಒಂದು ರೀತಿ ಹೆಲ್ಪ್ ಆಗುತ್ತೆ. ಮನೆಯಲ್ಲೇ ಇರ್ಬೋದು, ಮನೆಯಲ್ಲೇ ಆರಾಮಾಗಿ ಆಟ ಆಡಿಕೊಂಡು ಈ ಕಡೆ ಆನ್ಲೈನ್ ಕ್ಲಾಸಲ್ಲಿ ಇನ್ನೊಂದು ಕಡೆ ಏನೇನೋ ಚೇಷ್ಟೆಗಳು ಮಾಡಿಕೊಂಡು ಒಂದು ಕಡೆ ಆನ್ಲೈನ್ ಕ್ಲಾಸು ಅಟೆಂಡ್ ಮಾಡಿಕೊಂಡು ಬೇರೆ ರೀತಿ ಆ್ಯಕ್ಟಿವಿಟಿಗಳು ಕೂಡ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಆದರೆ ಒಂದಷ್ಟು ಜನ ನಿಜವಾಗ್ಲೂ ನಾನು ಓದಲೇಬೇಕು ಎಂಬತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ಸಂಪೂರ್ಣವಾಗಿ ಅದರ ಮೇಲೆ ಶ್ರದ್ಧಾಭಕ್ತಿಯಿಂದ ಕೊಟ್ಟು, ಶ್ರದ್ಧಾಭಕ್ತಿಯಿಂದ ತೋರಿಸಿ ಆ ಒಂದು ವಿದ್ಯೆಯನ್ನು ಕಲೀಲಿಕ್ಕಾಗ್ತಾ ಇಲ್ಲ, ಆ ಒಂದು ಜ್ಞಾನವನ್ನು ಅವರಿಗೆ ತಗೊಳ್ಳಿಕ್ಕಾಗ್ತಾ ಇಲ್ಲ, ಸಂಪಾದನೆ ಮಾಡಲಿಕ್ಕಾಗ್ತಾ ಇಲ್ಲ. ಅಂತಹ ವಿಚಾರಕ್ಕೆ ಬಂದಾಗ ಮಕರ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದಷ್ಟು ಸಮಸ್ಯೆಗಳೇ ಎದುರಾಗ್ತಕ್ಕಂಥದ್ದಿದೆ. ಆ ಒಂದು ವಿಚಾರಕ್ಕೆ ಬಂದಾಗ ಮಕರ ರಾಶಿಯಲ್ಲಿರ್ತಕ್ಕಂಥವರು ಕೂಡ ಹಯಗ್ರೀವ ದೇವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ನಿಜಕ್ಕೂ ನಿಮಗೂ ಕೂಡ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದದಿಂದ ಓದತಕ್ಕಂಥ ಸಮಯದಲ್ಲಿ ತಾವು ಓದೋದಕ್ಕಿಂತ ಮುಂಚೆ ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನಾನು ಪ್ರತಿನಿತ್ಯ ನನ್ನ ಮನೋಗತ ಶುರು ಮಾಡೋದಕ್ಕಿಂತ ಮುಂಚೆ ಈ ಒಂದು ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡ್ತೀನಿ. ಯಾಕೆ ಅಂದರೆ ಆ ಮಂತ್ರದಲ್ಲಿರ್ತಕ್ಕಂಥ ಶಕ್ತಿಯೇ ಅಪಾರ. ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಮಂತ್ರ, ನಿಜಕ್ಕೂ ಬಹಳ ಅದ್ಭುತಕರವಾಗಿರ್ತಕ್ಕಂಥ ಮಂತ್ರ. ಆ ಮಂತ್ರವನ್ನು ಶ್ರದ್ಧಾಭಕ್ತಿಯಾಗಿ ಪಠನೆ ಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಯೂಟ್ಯೂಬಲ್ಲೂ ಸಿಗುತ್ತೆ, ಹಯಗ್ರೀವ ಮಂತ್ರ ಅಂತ ಹೇಳಿದ್ರೆ ತಮ್ಮೆಲ್ಲರಿಗೂ ಕೂಡ ಸಿಗುತ್ತೆ. ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಆ ಒಂದು ಮಂತ್ರವನ್ನು ಪಠನೆ ಮಾಡಿ, ವಿದ್ಯಾರ್ಥಿಗಳೂ ಕೂಡ ಇವತ್ತು ನಾನು ತಿಳಿಸ್ಕೊಟ್ಟಿರ್ತಕ್ಕಂಥ ತಂತ್ರಸಾರವನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡಿ ವಿದ್ಯೆಯ ವಿಚಾರಕ್ಕೂ ಕೂಡ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇದೆ. ವಿದ್ಯಾರ್ಥಿಗಳು ಕೂಡ ನಿಮಗೂ ಕೂಡ ಒಂದಷ್ಟು ಅದ್ಭುತವಾಗಿರ್ತಕ್ಕಂಥ ಕ್ಷಣಗಳೇ ಎದುರಾಗಿದೆ. ಆದರೆ ನಾನು ಈಗಾಗಲೇ ಹೇಳಿದಾಗೆ ನಿಮ್ಮ ಆಸಕ್ತಿ ಎಲ್ಲೋ ಒಂದು ಕಡೆ ಕಡಿಮೆ ಆಗಿರ್ತಕ್ಕಂಥದ್ದಿದೆ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ನಿಜಕ್ಕೂ ಹೇಳಬೇಕಂದ್ರೆ ಕುಂಭರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಎನ್ನುವತಕ್ಕ ಮಾತನ್ನು ಹೇಳೋದಕ್ಕಿಂತ ಮುಂಚೆ ವಯಸ್ಸಾಗಿರ್ತಕ್ಕಂಥವ್ರು, ವಯಸ್ಸಿನಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಆಸಕ್ತಿಯನ್ನು ಕಳ್ಕೊಂಡ್ಬಿಟ್ಟಿರ್ತೀವಿ. ಭಾನುವಾರ ಅಂದರೆ ಎಲ್ರಿಗೂ ಕೂಡ ಖುಷಿಯಾಗಿರುತ್ತೆ. ಯಾಕೋ ಇವತ್ತಿನ ದಿವಸ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆ ಒಂದು ಖುಷಿಯನ್ನು ಕಳ್ಕೊಂಡ್ಬಿಟ್ಟಿರ್ತೀವಿ. ಭಾನುವಾರ ಆರಾಮಾಗಿ ಮನೇಲಿರೋಣಪ್ಪ ಅಂದರೆ ನಿಮಗೆ ಮನೆಯಲ್ಲೂ ಕೂಡ ಒಂದು 10 ನಿಮಿಷ ಇರಲಿಕ್ಕೆ ಆಗ್ತಾಯಿಲ್ಲ. ಕಿರಿಕಿರಿ ಸಮಸ್ಯೆಗಳು ಎದುರಾಗ್ತಿರ್ತಕ್ಕಂಥದ್ದಿದೆ. ಅದಕ್ಕೋಸ್ಕರ ಅಂತಲೇ ಬಹಳ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಆ ಒಂದು ತಂತ್ರಸಾರವನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಇನ್ನು ರಾಶಿಗಳಲ್ಲಿ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ.
ಮೀನರಾಶಿ ಮೀನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಒಂದಷ್ಟು ಸಿಹಿ ಸುದ್ದಿಗಳನ್ನು ಕೇಳ್ತಕ್ಕಂಥ ಸಮಯ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ನಿಜಕ್ಕೂ ಇವತ್ತಿನ ಸಹ ಒಂದು ರೀತಿ ಅದೃಷ್ಟವಂತರೆ. ದುಡ್ಡು ಕಾಸಿನ ವಿಚಾರವಾಗಿ ಲಕ್ಷ್ಮೀ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ ಎಲ್ಲ ವಿಚಾರಗಳನ್ನು ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಭಗವಂತನ ಅನುಗ್ರಹ ಇದೆ. ಇವತ್ತಿನ ದಿವಸ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ವಿಭಿನ್ನ ರೀತಿಯಲ್ಲೇ ತಿಳಿಸ್ಕೊಟ್ಟೆ ಎಂಬತಕ್ಕಂಥ ಮನೋಭಾವ ನಂದೇನೋ ಆಗಿತ್ತು. ಯಾಕೆಂದರೆ ನನ್ನ ಮನಸ್ಸಿನಲ್ಲಿ ಬಂತು, ಇದೇನು ಇವತ್ತು 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ವಿಭಿನ್ನವಾಗಿ ನಾನೇ ತಿಳಿಸ್ಕೊಟ್ನಲ್ಲ, ಏನೋ ಒಂದು ರೀತಿ ಅಚ್ಚರಿ ಇತ್ತಲ್ಲ ಆ ಒಂದು ತಿಳಿಸ್ಕೊಡ್ಬೇಕಾದ್ರೆ ಎಂಬತಕ್ಕಂಥ ಮನಸ್ಥಿತಿ ನಂದಾಗಿತ್ತು. ಆ ಒಂದು ವಿಚಾರಕ್ಕೆ ಬಂದಾಗ ಮೀನರಾಶಿಯಲ್ಲಿರ್ತಕ್ಕಂಥವ್ರು ನಿಜಕ್ಕೂ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಅದೃಷ್ಟವಂತರೆ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇದೆ. ತಿರುಮಲ ತಿರುಪತಿ ಶ್ರೀನಿವಾಸನ ಸಂಪೂರ್ಣ ಕೃಪಾಶೀರ್ವಾದ ಇದೆ. ಭಾನುವಾರ ನಿಮ್ಮೆಲ್ರಿಗೂ ಕೂಡ ತಾವಂದುಕೊಂಡಂತೆ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಮತ್ತೊಂದು ವಿಚಾರ ಹೇಳ್ತಾ ಇದ್ದೇನೆ, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಭಾನುವಾರ ಮನೆಯಲ್ಲೇ ಇರ್ತೀರಿ. 10 ನಿಮಿಷಗಳ ಕಾಲ ಸಮಯ ಅಷ್ಟೇ. ಅಂದುಕೊಂಡಿರ್ತಕ್ಕಂಥ ನಾನು ತಿಳಿಸ್ಕೊಟ್ಟಿರ್ತಕ್ಕಂಥ ತಂತ್ರಸಾರವನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡಿ ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಇನ್ನು ತಂತ್ರಸಾರ ವಿಚಾರ ನಾನು ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟ ಹಾಗೆ ಬಹಳ ಚುಟುಕಾಗಿದೆ. ಮಾಡೋದರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಮುಂದಿನ ಭಾನುವಾರವೂ ಕೂಡ ಇದೇ ರೀತಿ ಬಹಳ ವಿಭಿನ್ನವಾಗಿರುತ್ತೆ ತಂತ್ರಸಾರವನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಾನು ನಿಮ್ಮ ಶ್ರೀನಿವಾಸ್ ಶರ್ಮಾ.